ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವು ಇವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 20th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಅದು ನಮ್ಗೆ ಇನ್ನಷ್ಟು ಮೋಟಿವೇಶನಲ್ ಆಗಿರುತ್ತೆ. ಪ್ಲಸ್ ನೀವು ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಅದು ರೆಕಮೆಂಡ್ ಕೂಡ ಆಗುತ್ತೆ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋ ಬಂದು ಡೈರೆಕ್ಟ್ ಆಗಿ ನಮ್ ಹೀರೋ ಚಿಕ್ಕಪ್ಪ ಹತ್ರ ಹೋಗ್ಬಿಟ್ಟು ನಾನೇ ನಿಜವಾದ ಹೀರೋ, ಅಂದ್ರೆ ಕಣ್ ಕಾಣಿಸದೇ ಇರೋ ಹೀರೋ ನಾನೇ ಅಂತ ಹೇಳಿರ್ತಾನೆ. ಅದರಿಂದ ನಮ್ ಹೀರೋ ಚಿಕ್ಕಪ್ಪ ಕೂಡ ತುಂಬಾನೇ ಕೋಪ ಬಂದಿರುತ್ತೆ. ಕೋಪವಾಗಿ ನೋಡಿರ್ತಾರೆ. ನಮ್ ಹೀರೋ ಹೇಳ್ತಾನೆ, ನೀವು ನನ್ನ ಇನ್ನೂ ಮರ್ತಿಲ್ಲ ಅಂತ ಅನ್ಕೊಂಡಿದೀನಿ, ನೆನ್ಪಿದೀನ ಅಂತ ಕೇಳ್ತಾರೆ. ಆದ್ರೆ ನಮ್ ಹೀರೋ ಚಿಕ್ಕಪ್ಪಗೆ ಸಖತ್ ಕೋಪ ಬಂದು ಆದ್ರೆ ಮೆಂಟಲ್ ತರನೇ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ತಗೊಳ್ಳಿ, ನಾನು ಈ ಪಜಲ್ ನೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟೆ ಅಂತ ನಮ್ ಹೀರೋ ಕೈ ಕೊಟ್ಟಾಗ ನಮ್ ಹೀರೋ ಹೇಳ್ತಾನೆ, ನೀವ್ ಎಷ್ಟೇ ಇದ್ರ ಮೆಂಟಲ್ ಆಗಿ ಆಡಿದ್ರು ನೀವ್ ಯಾವ್ದೇ ರೀತಿ ಇದ್ರೆ ಕೂಡ ನಿಮ್ಮನ್ನ ಸ್ವಲ್ಪನೇ ನಾನು ಚಿತ್ರಹಿಂಸೆ ಕೊಡದೆ ನಾನು ಬಿಡೋದಿಲ್ಲ, ನಿಮ್ಮನ್ನ ನಾಶ ಮಾಡೋವರೆಗೂ ನಾನ್ ಸುಮ್ನೆ ಇರೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ಅವ್ರಿಗೆ ಇನ್ನಷ್ಟು ಟೆನ್ಷನ್ ಆಗುತ್ತೆ. ತಕ್ಕಂತ ನಮ್ ಹೀರೋ ಹಿಡ್ಕೊಂಡು ಅಟ್ಯಾಕೆ ಮಾಡ್ಬಿಡ್ತಾರೆ. ಎಲ್ಲ ನಿನ್ನಿಂದಾನೇ ಆಗಿದ್ದು, ಎಲ್ಲ ನೀನೇ ಮಾಡಿದ್ದು ಅಂತ ಹೇಳಿ ಮತ್ತೆ ಮೆಂಟಲ್ ತರ ಮಾತಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಇದ್ರ ನೋಡಿ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಬಂದು ಅವ್ರು ನಂಗೆ ಹಿಡಿದು ಅವ್ರಿಗೆ ಈ ಜ್ಞಾನ ಪತ್ರ ಇಂಜೆಕ್ಷನ್ ಹಾಕ್ಬಿಡ್ತಾರೆ. ಆತರ ಅವರು ಕೆಳಗಡೆ ಬೀಳ್ಬೇಕಾದ್ರೆ ಕೂಡ ಹೇಳ್ತಾರೆ, ನೀನ ನಾನು ಸುಮ್ನೆ ಬಿಡಲ್ಲ ಕಣೋ, ಇನ್ಮೇಲೆ ನಿಜವಾದ ಆಟ ಶುರುವಾಗೋದು ಅಂತ ಹೇಳ್ಬಿಟ್ಟೆ ಜ್ಞಾನ ತಪ್ಪಿಬಿಡುತ್ತೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅಸಿಸ್ಟೆಂಟ್ ಅಜ್ಜ ಹಾಕಿ ಬರ್ತಾನೆ. ಆಗ ನಮ್ ಹೀರೋ ಚಿಕ್ಕಪ್ಪ ಎಲ್ಲ ಅವ್ರ ಹತ್ರ ಹೇಳ್ತಾರೆ, ಈ ತರ ಹೀರೋ ಬಂದು ಡೈರೆಕ್ಟ್ ಆಗಿ ನನ್ನ ಹತ್ರ ಅವ್ನು ಯಾರು ಏನು ಅಂತೆಲ್ಲ ಹೇಳ್ಬಿಟ್ಟ. ಆದ್ರೆ ನಾನ್ ಮೆಂಟಲ್ ತರಾನೇ ಆಡ್ತಾ ಇದ್ದೆ, ಅವ್ನಿಗೆ ಇನ್ನು ನನ್ ಮೇಲೆ ಡೌಟ್ ಬಂದಿಲ್ಲ ಅಂತ ಕಾಣಿಸುತ್ತೆ. ಇದ್ರೂ ನಾವ್ ಇದನ್ನ ಯೂಸ್ ಮಾಡಿನೇ ಅವ್ನು ಹೆಂಗಾದ್ರೂ ಮಾಡಿ ಬೀಳಿಸ್ಬೇಕು, ಅವನ್ನ ಸಾಯಿಸ್ಬಿಡ್ಬೇಕು. ಅದ್ರಲ್ಲೂ ಅವನು ಜಿಯೋಂಗ್ ಯೂನ್ ಅಂತ ಹೇಳಿ ಹುಡುಗಿ ಹೆಸರನ್ನ ಹೇಳ್ತಾ ಇದ್ದ, ಅಂದ್ರೆ ನಮ್ ಹೀರೋನ ಹಳೆ ಹೆಸರು. ಆ ಹುಡುಗಿನೇ ಅವನು ನಾವಾಗ ಲ್ಯಾಬ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಹೆಲ್ಪ್ ಮಾಡಿದ್ದು. ಇವಾಗ ಅವಳು ಕೂಡ ಇಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದಾಳೆ ಅಂತ ಕಾಣಿಸುತ್ತೆ. ನಾವು ಫಸ್ಟ್ ಅವಳನ್ನ ಕಂಡಿಡಿಬೇಕು. ಅವಳನ್ನ ಕಂಡಿಡಿಯೋದಕ್ಕೆ ಒಂದು ಈಸಿಯಾದ ವೇ ಇದೆ. ಅವ್ರ ತಮ್ಮ ಬಂದ್ಬಿಟ್ಟು ಸ್ವಲ್ಪ ಮನಸ್ಥಿತಿ ಸರಿ ಇಲ್ದೇ ಇರೋ ತರ ಒಂದು ಪೇಷಂಟ್, ಅವ್ನು ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಫಸ್ಟ್ ಅವನ್ನ ಕಂಡಿಡಿದ್ರೆ ಅವಳು ಯಾರು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಅಂತ ಒಂದು ಐಡಿಯಾನ ಕೊಡ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಲೀನ ತೋರಿಸ್ತಾರೆ. ನಮ್ ಹೀರೋ ಬಂದು ಲೀ ಹತ್ರ ಎಲ್ಲ ವಿಷಯ ಹೇಳ್ತಾನೆ. ನಾನಿತ್ರ ನಮ್ ಚಿಕ್ಕಪ್ಪ ಹತ್ರ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಎಲ್ಲ ಹೇಳ್ಬಿಟ್ಟೆ, ಬಟ್ ಅವರು ನಿಜವಾಗ್ಲೂ ಮೆಂಟಲ್ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ನನ್ನ ಹತ್ರ ನಡ್ಕೊಳ್ಳೋ ರೀತಿ ನೋಡಿದ್ರೆ ಹಂಗೆ ಇತ್ತು, ಬಟ್ ಅವ್ರು ಆಕ್ಟ್ ಮಾಡ್ತಾ ಇದಾರೆ ಏನು ಅಂತ ನನ್ಗೆ ಅನಿಸ್ತಾ ಇದೆ. ನಾ ಫಸ್ಟ್ ಅದನ್ನ ಕಂಡಿಡಿಬೇಕಂದಾಗ ಲೀ ಕೂಡ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ಬೇಕಾದ್ರೆ ಅದನ್ನ ಜಾಗಕ್ಕೆ ಅಸಿಸ್ಟೆಂಟ್ ಬಂದು ಹೇಳ್ತಾನೆ, ಇಲ್ಲಿ ನೋಡಿ ಮಿಸ್ಟರ್ ಕಾಂಗ್, ಇನ್ಮೇಲೆ ನಿಮ್ಗೆ ನಾವು ಹೆಲ್ಪ್ ಮಾಡಲ್ಲ ಅಂತ ಹೇಳ್ಬಿಡ್ತಾನೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಯಾಕೆ ಇವ್ನ ಹತ್ರ ಹೇಳ್ತಿದ್ದಾನೆ ಅಂತ. ಹಾಗಲ್ಲಿ ಇಲ್ಲ ಆತರ ಏನಿಲ್ಲ, ಸುಮ್ನೆ ಅಂತ ಇದ್ರೆ ಕೂಡ ಅಸಿಸ್ಟೆಂಟ್ ಕೇಳ್ತಾ ಇಲ್ಲ. ಲೀ ನೀನ್ ಸುಮ್ನೆ ಇರು, ನಾನ್ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲಿ ನೋಡು, ಇಷ್ಟ ದಿನ ನಾನು ನಿಮ್ ಜೊತೆ ಇದ್ದಿದ್ದೆ ನಿಮ್ ಬ್ಲಡ್ ಇಂದ ನಾವೊಂದು ವ್ಯಾಕ್ಸಿನ್ ತಯಾರು ಮಾಡ್ಬೇಕು ಅಂತ. ಅದಕ್ಕಾಗಿರೋ ಪ್ರೊಸೀಜರ್ ಎಲ್ಲ ಮುಂದಕ್ಕೆ ಹೋಗಾಯ್ತು. ನಾವ್ ಅದನ್ನೆಲ್ಲ ಕಂಪ್ಲೀಟ್ ಮಾಡೋ ಸ್ಟೇಜ್ ಅಲ್ಲಿ ಇದೀವಿ. ಇದಕ್ ಮೇಲೆ ನಾವು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ, ನಮಗ್ ಬೇಕಾಗಿರೋದು ನಮಗ್ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಹೀರೋ ಕೂಡ ಇದು ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೆ ಆತರ ತಾನೆ. ಹೀರೋ ಕೂಡ ಅರ್ಥ ಆಗುತ್ತೆ. ಸರಿ ಆಯ್ತು, ಇದುವರೆಗೂ ನನ್ಗೆ ಮಾಡಿರೋದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಲೀಗೆ ಒಂಥರ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಮೇಲೆ ಅವಳು ಹೋಗ್ಬಿಟ್ಟು ಅವ್ರ ಅಸಿಸ್ಟೆಂಟ್ ಹತ್ರ ಕೇಳ್ತಾಳೆ, ಏನಕ್ಕೋ ಅವನ ಹತ್ರ ಓಪನ್ ಆಗಿ ಎಲ್ಲ ಹೇಳ್ದೆ ಅಂತ ಕೇಳಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ನೀನ್ ಎಲ್ಲ ಕನ್ಸ್ ಕಾಣ್ಕೊಂಡ್ ಇರ್ಬೇಡ, ಫಸ್ಟ್ ಕನ್ಸಿಂದ ಹೊರಗಡೆ ಬಾ. ನಾವ್ ಏನ್ ಕೆಲ್ಸಕ್ ಬಂದಿದೀವೋ ಆ ಕೆಲ್ಸನ ನಾವ್ ಮಾಡ್ಲೇಬೇಕು. ನಮ್ ಬಾಸ್ ಯಾರು ಏನು ಅಂತ ಚೆನ್ನಾಗೇ ಗೊತ್ತು ತಾನೆ. ಈ ವಿಷಯ ಅವ್ರಿಗೆ ಗೊತ್ತಾಯ್ತಂದ್ರೆ ಆಮೇಲೆ ನಮ್ ಸಾಯಿಸೋದು ಕೂಡ ಅವ್ರ ಹಿಂದೆ ಹೋಗೋದಿಲ್ಲ. ಫಸ್ಟ್ ಯೋಚನೆ ಮಾಡಿ ನಡ್ಕೊಂಡಾಗ ಅಲ್ಲಿಗೆ ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ. ಆಕ್ಚುಲಿ ಅವ್ರ ಬಾಸ್ ತುಂಬಾ ಸ್ಟ್ರಿಕ್ಟ್ ಅಂತ ಕಾಣಿಸುತ್ತೆ. ಅದರಿಂದ ಅಸಿಸ್ಟೆಂಟ್ ಕೂಡ ಈ ತರ ಹೇಳ್ತಾನೆ. ಸೊ ಅಲ್ಲಿ ಕೂಡ ಸೈಲೆಂಟ್ ಆಗ್ಬಿಡ್ತಾಳೆ. ಹಂಗಾದ್ರೆ ಆ ವ್ಯಾಕ್ಸಿನ್ ಫುಲ್ ಆಗಿ ಕಂಡಿಡಿದ್ ಬಿಟ್ರ ಅಂತ ಕೇಳಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ವ್ಯಾಕ್ಸಿನ್ ಎಲ್ಲ ಫುಲ್ ಆಗಿ ಕಂಡಿಡಿದಾಯ್ತು, ಆದ್ರೆ ಅದನ್ನ ಟೆಸ್ಟ್ ಮಾಡ್ಬೇಕಾಗಿತ್ತು. ಅಷ್ಟರಲ್ಲಿ ಆ ಲ್ಯಾಬ್ ಅಲ್ಲಿ ಕಂಡಿಡಿದ್ನಲ್ಲ ಡಾಕ್ಟರ್, ಆ ಸೈಂಟಿಸ್ಟ್, ಅವ್ನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ, ಅವ್ನೆಲ್ಲೋ ಓಡೋಗ್ಬಿಟ್ಟಿದ್ದಾನೆ. ಫಸ್ಟ್ ಇವಾಗ ನಾವು ಅವನ್ನ ಕಂಡಿಡಿಬೇಕು ಅಂತ ಹೇಳ್ತಾರೆ. ಆ ಡಾಕ್ಟರ್ ಹೆಸರು ಬಂದು ವಾಂಗ್ ಅಂತ. ಸೊ ನಾವು ಫಸ್ಟ್ ಡಾಕ್ಟರ್ ವಾಂಗ್ ನ ಕಂಡಿಡಿಬೇಕು ಅಂತ ಹೇಳ್ತಾನೆ. ಇವ್ರ ಈ ತರ ಮಾತಾಡ್ಕೊಳ್ತಾ ಇರೋದನ್ನೆಲ್ಲ ಆಂಡ್ರೂ ಬಂದು ಕ್ಯಾಮ್ರಾನಲ್ಲಿ ನೋಡ್ತಾನೆ ಇರ್ತಾನೆ. ಅವ್ರ ಮೇಲೆ CCTV ಕ್ಯಾಮ್ರಾ ಹಾಕಿರ್ತಾನೆ ಅಲ್ವಾ. ಸೊ ಇವ್ರು ಏನೆಲ್ಲ ಮಾತಾಡ್ಕೊಂತಾರೆ ಅಂತ ಅದನ್ನ ವಾಚ್ ಮಾಡ್ತಾನೆ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಬಂದು ಎಲ್ಲ ಹೋಗೋದಕ್ಕೆ ಅಂತ ಹೊರಗಡೆ ಬರೋ ಟೈಮ್ ಅಲ್ಲಿ ಹೀರೋಯಿನ್ ಕಾಲ್ ಮಾಡ್ತಾಳೆ, ಏ ಕಾಂಗ್ ಎಲ್ಲಿದ್ಯಾ, ನಾನು ನಿಮ್ಮನೆ ಮುಂದೆನೆ ನಿಂತಿದ್ದೀನಿ ಅಂತ ಹೇಳ್ತಾಳೆ. ಆಕ್ಚುಲಿ ಇವಳು ಬಂದು ಒಂದಿನ ನಿಂಗೆ ಅಡಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾಳೆ, ಅದಕ್ಕೋಸ್ಕರ ಬಂದಿರೋದು. ಸೊ ಹೀರೋಗ್ ತುಂಬಾನೇ ಸಂತೋಷ ಆಗುತ್ತೆ. ಸರಿ ಡೋರ್ ಓಪನ್ ಮಾಡಕ್ಕೆ ಲಾಕ್ ನಂಬರ್ ಹೇಳ್ತೀನಿ, ತಕೊಂಡು ನೀನ್ ಒಳಗಡೆ ಹೋಗು, ಸ್ವಲ್ಪ ಹೊತ್ತಲ್ಲಿ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಇವ್ರು ಕೂಡ ಒಳಗಡೆ ಹೋಗಿ ಅಡಿಗೆ ಎಲ್ಲ ಮಾಡಿರ್ತಾಳೆ. ಸ್ವಲ್ಪ ಹೊತ್ತಿಗೆ ನಮ್ ಹೀರೋ ಕೂಡ ಬಂದ್ಬಿಡ್ತಾನೆ. ಇಬ್ರು ಕುತ್ಕೊಂಡಂಗೆ ಜಾಲಿಯಾಗಿ ಮಾತಾಡ್ಕೊಂಡು ತಿಂತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಸರಿ ನಿನಗೆ ಇದಕ್ಕೂ ಮುಂಚೆ ಏನಾದ್ರೂ ಲವ್ ಸ್ಟೋರಿ ಇದೆಯಾ, ಯಾರನ್ನಾದ್ರೂ ಲವ್ ಮಾಡಿದ್ದ ಅಂತ ಕೇಳಿದಾಗ ಅವಳು ಕೇಳ್ತಾಳೆ, ಇವಾಗ ಏನಕ್ಕೋ ಅದನ್ನೆಲ್ಲ ತೆಗಿತಾ ಇದೆಯಾ, ಸುಮ್ನೆ ತಿನ್ನು ಅಂತಂದಾಗ ಏನಿಲ್ಲ ಸುಮ್ನೆ ಹೇಳು ಕೇಳೋಣ ಅಂತಾಗ ಅವಳಂತಾಳೆ, ನಾನು ಹೈಸ್ಕೂಲ್ ಓದ್ಬೇಕಾಗಿದ್ರು ಒಬ್ಬನ ಇಷ್ಟಪಟ್ಟೆ, ಆದ್ರೂ ಭಯಂಕರ ರಿಚ್ ಗೊತ್ತಾ, ತುಂಬಾ ರಿಚ್ ಆಗಿದ್ರೆ ಓವರ್ ಆಟಿಟ್ಯೂಡ್ ತೋರಿಸ್ತಾರಲ್ಲ, ಇದ್ರೂ ಅವ್ನು ತುಂಬಾನೇ ಚೆನ್ನಾಗಿದ್ದ, ಆದ್ರೆ ಅಂತ ಹೇಳ್ತಾಳೆ. ಇವ್ನು ಹೇಳ್ತಾನೆ, ಆದ್ರೆ ಏನಂತ ಹೇಳು, ಇವಾಗ ಎಲ್ಲಿದ್ದಾನ ಅವನ್ನ ನೀನ್ ಮೀಟ್ ಮಾಡಿಲ್ವಾ ಅಂತ ಕೇಳಿದಾಗ ಇವ್ಳು ಹೇಳ್ತಾಳೆ, ಬಿಡು ಅದ್ರ ಬಗ್ಗೆ ಎಲ್ಲ ನೀನ್ ಕೇಳ್ಬೇಡ, ಸಾಕ್ ಇವತ್ತಿಗೆ ಅಂತ ಹೇಳ್ತಾಳೆ. ಇವ್ರ ಹತ್ರ ಮಾತಾಡ್ಕೊಳ್ತಾ ಇರೋದನ್ನೆಲ್ಲ ಆಂಡ್ರೂ ಬಂದು ಕ್ಯಾಮ್ರಾನಲ್ಲಿ ನೋಡ್ಬಿಡ್ತಾನೆ. ಇದರಿಂದ ನನಗೆ ಸಕ್ಕ ಟೆನ್ಷನ್ ಆಗುತ್ತೆ. ಹೀರೋಯಿನ್ ನೀನು ಕಾಂಗ್ನ ನೋಡಕ್ ಹೋಗಿದ್ದಾಳೆ ಅಂತ ಟಕ್ ಅಂತ ಕಾಲ್ ಮಾಡ್ತಾನೆ. ಎಲ್ಲಿದೆ ನೀನು ಅಂತ ಕೇಳಿದಾಗ ಹೀರೋಯಿನ್ ಕೂಡ ನಾನು ಈ ತರ ಒಂದು ಫ್ರೆಂಡ್ ಮನೆಗೆ ಬಂದೆ, ಊಟ ಮಾಡ್ತಾ ಇದ್ದೀನಿ ಅಂದಾಗ, ಏನೋ ಫ್ರೆಂಡ್ ಮನೇಲಿ ಇದೆಯಾ, ಕಂಪನಿಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡ್ಬೇಕು ಅಂತ ನಿಂಗೆ ಸ್ವಲ್ಪನೂ ಪರಿಜ್ಞಾನ ಇಲ್ದೆ ಅಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದೆಯಾ, ಬೇಗ ಬಾ ಆಫೀಸ್ಗೆ, ಇನ್ನೂ ಜಾಸ್ತಿ ಕೆಲಸ ಇದೆ ಅಂತ ಕೇಳಿ ಬೈತಾನೆ. ಅದಕ್ಕೆ ಅವಳು ಕೂಡ ಛೇ ಇವನೊಬ್ಬ ಹಿಂಸೆ ಕೊಡಕ್ಕಂತಾನೆ ಹುಟ್ಟಿದಾನೆ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟು, ಸರಿ ನನ್ಗೆ ಆಫೀಸಲ್ಲಿ ಕೆಲಸ ಇದೆ, ನಾನು ಮತ್ತೆ ಮೀಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸ್ಟ್ರೇಟಾಗಿ ಆಫೀಸ್ಗೆ ಬರೋದು. ಅವ್ನು ಸುಮ್ನೆ ಏನೋ ದೊಡ್ಡದಾಗ ವರ್ಕ್ ಮಾಡ್ತಾ ಇರೋ ತರ ಸೀನ್ ಕೊಡ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ಗೆ ಒಂದು ಪೇಪರ್ ನ ಕೊಟ್ಬಿಟ್ಟು, ಇದು ನಾಳೆ ಅಡ್ವರ್ಟೈಸ್ಮೆಂಟ್ ಶೂಟಿಂಗ್ ನಡೆಯುತ್ತಲ್ವಾ, ಅದಕ್ಕೋಸ್ಕರ ಸ್ಕ್ರಿಪ್ಟ್ ಇದನ್ನೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಡು ಅಂತ ಹೇಳಿದಾಗ ಅವಳು ಕೂಡ ಸರಿ ಆಯ್ತು ಮಾಡ್ಕೊಂತೀನಿ ಅಂತ ಮುಖ ಒಂಥರ ಮಾಡಿದ್ರೆ ನೋಡ್ಬಿಟ್ಟು
ಅಂದ್ಬಿಟ್ಟು ಸರಿ ನಿನ್ ಮನೆಗೆ ಹೋಗ್ಬಿಟ್ಟಿದ್ದಕ್ಕೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗೋ, ಏನಾದ್ರೂ ಎಡ್ವರ್ಟ್ ಮಾಡದೆ ಅಷ್ಟೇ ಆಮೇಲೆ ನಿನ್ನ ಅಂತ ಹೇಳಿ ಕಳಿಸ್ತಾನೆ. ಅವಳು ಕೂಡ ಮನೆಗೆ ಬಂದ್ಬಿಡ್ತೆ. ಈಗ ನೆಕ್ಸ್ಟ್ ಡೇ ಶೂಟಿಂಗ್ ಜಾಗನ ತೋರಿಸ್ತಾರೆ. ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾಳೆ, ಚೆನ್ನಾಗಿ ಹೇಳ್ತಾ ಇರ್ತಾಳೆ. ಈಗ ಆ ಜಾಗಕ್ಕೆ ಚೇರ್ಮನ್ ಅವ್ರ ವೈಫ್ ಬಂದ್ಬಿಡ್ತಾರೆ. ಆಲ್ರೆಡಿ ನಮ್ ಹೀರೋನ ನೋಡಿದ್ರೆ ಲೇಡಿಗೆ ಆಗೋದಿಲ್ವಲ್ಲ. ನಮ್ ಹೀರೋನ ನೋಡಿದ ತಕ್ಷಣ ನೀನೇನ್ ಮಾಡ್ತಾ ಇದ್ದಿಲ್ಲ, ಇಲ್ಲಿಗೆ ಏನಕ್ಕೆ ಬಂದೆ ಅಂತ ಹೇಳಿ ಸ್ವಲ್ಪ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಲ್ಲಿರೋರೆಲ್ಲ ನಮ್ ಹೀರೋನ ನೋಡಿದ ತಕ್ಷಣ ಹೀರೋನ್ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೆ ಆಂಡ್ರೂ ಬಂದ್ ಹೇಳ್ತಾನೆ, ಇಲ್ಲಿ ನೋಡಿ ನೀವೇನ್ ಮಾಡ್ತಾ ಇದ್ದೀರಿ ಇಲ್ಲಿ, ಇಲ್ಲಿಗೆ ಏನಕ್ಕೆ ಬಂದ್ರಿ, ಇದು ನನ್ನ ಹ್ಯಾಂಡ್ ಓವರ್ ಅಲ್ಲಿ ಇರೋದು, ಇದನ್ನೆಲ್ಲ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಲೇಡಿ ಆಂಡ್ರೂ ನೋಡ್ಬಿಟ್ಟು ಕೂಡ ಸರಿಯಾಗಿ ಬೇಯಕ್ಕೆ ಶುರು ಮಾಡ್ಬಿಡ್ತಾಳೆ. ಓ ಏನಪ್ಪಾ ದೊಡ್ಡ ಹೀರೋ ಆಗಿ ಬಂದ್ಬಿಟ್ಟಿದ್ಯಾ ಮಾತಾಡೋದಕ್ಕೆ, ಇವಳೆ ನಿನ್ ಗರ್ಲ್ ಫ್ರೆಂಡಾ, ಓ ಅದಕ್ಕೋಸ್ಕರನೇ ನೀನ್ ಇವಳಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇರೋದ. ನನ್ ಕಂಪನಿ ಏನು ಅಷ್ಟೊಂದು ಕೀಳ್ಮಟ್ಟವಾಗಿ ಬಂದ್ಬಿಟ್ಟಿಲ್ಲ ಇಂತ ಮುಖನೆಲ್ಲ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡೋದಕ್ಕೆ, ನಿಮ್ ಕೆಲಸ ಎಷ್ಟೋ ನೀವ್ ನೋಡಿದ್ರೆ ಕರೆಕ್ಟ್ ಆಗಿರತ್ತೆ ಅಂತ ಹೇಳಿ ಸರಿಯಾಗಿ ಬೈತಾರೆ. ಆಂಡ್ರಿಗೂ ಕೋಪ ಬಂದ್ಬಿಡುತ್ತೆ. ನೀವೇನಂತ ಮಾತಾಡ್ತಾ ಇದ್ದೀರಾ, ಇವರು ನಮ್ ಕಂಪನಿಯಲ್ಲಿ ಒಂದು ಎಂಪ್ಲಾಯ್ನ ನೀವ್ ಈ ತರನೇನ ಮಾತಾಡೋದು, ಈ ತರನೇನ ಟ್ರೀಟ್ ಮಾಡೋದು, ಏನ್ ಮಾಡ್ತಾ ಇದೀರ ಅಂತ ಸ್ವಲ್ಪ ಜೋರಾಗಿ ಮಾತಾಡಿದ ತಕ್ಷಣ ಲೇಡಿ ಕೋಪ ಬಂದ್ಬಿಟ್ಟು ಪಲಾರ್ ಅಂತ ಕೆನ್ನೆಗೆ ಒಂದ್ ಕೊಟ್ಟೆ ಬಿಟ್ರು. ಎಲ್ಲರಿಗೂ ಸಖತ್ ಶಾಕ್, ಅವ್ನಿಗೆ ಒಂಥರ ಆಗ್ಬಿಡುತ್ತೆ. ಆದ್ರೂ ಆಂಡ್ರೂ ಸುಮ್ನೆ ಇಲ್ಲ. ಇಲ್ಲಿ ನೋಡಿ ನಿಮ್ಗೆ ಹೀರೋಯಿನ್ ಮೇಲೆ ತಾನೆ ಕೋಪ, ಅವಳಿಗೆ ಇನ್ನಷ್ಟು ನೀವು ಅವಮಾನ ಮಾಡ್ತೀರಾ ಅಂತಂದ್ರೆ ಇವಾಗ್ಲೇ ಹೊಡಿಬೇಕಂದ್ರೆ ನನ್ನ ಹೊಡೆದ್ಬಿಡಿ ಅಂತ ಸ್ವಲ್ಪ ಜೋರಾಗಿ ಹೇಳ್ತಾನೆ. ಅದ್ರಿಂದ ಅವ್ರಿಗೊಂದ್ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಲೇಡಿಗೆ ಇನ್ನಷ್ಟು ಕೋಪ ಬಂದ್ಬಿಡುತ್ತೆ. ಹೇಳ್ಬೇಕಂದ್ರೆ ಏನ್ ಮುಖನೋ ನಿಂದು, ಏನ್ ಹುಟ್ಟೋ ನಿಂದು, ಎಷ್ಟು ಅಂತ ಇದ್ರೆ ಕೂಡ ಅನ್ಸ್ಕೊಂತಾನೆ ಇರ್ತೀಯ ಅಂದಾಗ ಇವ್ನು ಇನ್ನೂ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಏನ್ ಹುಟ್ಟ ಚೇರ್ಮನ್ ಹುಟ್ಟು ಅಂತ ಹೇಳಿದ ತಕ್ಷಣ ಎಮ್ಮ ಕೋಪ ಬಂದು ಮತ್ತೆ ಹೊಡಿಯಕ್ಕೆ ಅಂತ ಹೋಗ್ತಾರೆ. ನೋಡಿ ಅವಾಗ ಹೀರೋಯಿನ್ ಕೈ ಇಟ್ಕೊಂಡ್ಬಿಡ್ತಾಳೆ. ಮೇಡಮ್ ಏನ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅವನ್ನ ಹೊಡಿಬೇಡಿ, ನಿಮ್ಗೆ ಕೋಪ ಎಲ್ಲ ನನ್ ಮೇಲೆ ತಾನೆ, ನನ್ನ ಬೇಕಾಗಿದ್ರೆ ಹೊಡೀರಿ, ಆದ್ರೆ ಅವನ ಮೇಲೆ ಕೈ ಮಾಡ್ಬೇಡಿ ಅಂತ ಆ ಲೇಡಿದು ಕೈ ಇಟ್ಕೊಂಡ್ ಮಾತಾಡ್ತಾ ಇದ್ರೆ ಅಲ್ಲಿರೋರೆಲ್ಲ ಯಮನೋ ಒಳ್ಳೆ ಶಿವಪೂಜೆಲ್ ಕರಡಿ ಬಿಟ್ಟಂಗ್ ಬಂದು ಡಿಸ್ಟರ್ಬ್ ಮಾಡ್ತಾ ಇದಾರೆ ಅಂತ ಎಲ್ಲ ನೋಡ್ತಾ ಇರ್ತಾರ. ಯಮಗ್ ಒಂಥರ ಅಸಹ್ಯ ಆಗ್ಬಿಡುತ್ತೆ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಆಂಡ್ರೂ ಕೂಡ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಸರಿ ಆಯ್ತು ಶೂಟಿಂಗ್ ಎಲ್ಲ ಕರೆಕ್ಟ್ ಆಗಿ ಮುಗಿಸ್ಕೊಂಡು ಆಫೀಸ್ಗೆ ಬಂದ್ಬಿಡು, ಇದನ್ನೆಲ್ಲ ನಿನ್ ತಲೆಗೆ ಹಾಕೊಂಬೇಡ, ನಾನು ಆಫೀಸಲ್ಲಿ ಇರ್ತೀನಿ ಅಂತ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಹೀರೋನ್ಗೂ ತುಂಬಾನೇ ಬೇಜಾರಾಗುತ್ತೆ. ಬಟ್ ಏನ್ ಮಾಡೋದು, ಇವ್ರಿರೋ ಪರಿಸ್ಥಿತಿ ಆತರ. ಇವಾಗ ಹಂಗೆ ನೆಕ್ಸ್ಟ್ ಡೇ ಆಫೀಸಲ್ಲಿ ತೋರಿಸ್ತಾರೆ. ಚೇರ್ಮನ್ ಬಂದು ಒಂದು ಮೀಟಿಂಗ್ ಗೋಸ್ಕರ ಕೆಲವು ಮುಖ್ಯವಾದವ್ರನ್ನೆಲ್ಲ ಕರೆದಿರ್ತಾರೆ. ಅಂದ್ರೆ ಆಂಡ್ರೂ, ಮಿಯಾ, ನಮ್ ಹೀರೋ ಮತ್ತೆ ಅವ್ರ ಅಸಿಸ್ಟೆಂಟ್ ಆತರ ಕೆಲವರೆಲ್ಲ ಬಂದು ಕೂತಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಇವರ ನೆಕ್ಸ್ಟ್ ಪ್ರಾಜೆಕ್ಟ್ ಗೋಸ್ಕರ, ಅಂದ್ರೆ ಇದಕ್ಕೂ ಮುಂಚೆ ಹೀರೋರೆಲ್ಲ ಸೇರಿ ಮಾತಾಡಿರ್ತಾರಲ್ಲ, ಒಂದು ವ್ಯಾಕ್ಸಿನ್ ಬಗ್ಗೆ, ಒಂದು ಬ್ಲಡ್ ಅಲ್ಲಿ ಕಂಡಿಡಿದಿರ್ತಾರಲ್ಲ, ಅದ್ರ ಬಗ್ಗೆನೇ ಅವ್ರು ಹೇಳ್ತಾ ಇರೋದು. ಏನೋ ಭಯಂಕರವಾದ ವ್ಯಾಕ್ಸಿನ್ ಅಂತ ಅದು, ಅದನ್ನ ನಮ್ ಕಂಪನಿಯಲ್ಲಿ ನಾವು ತಯಾರು ಮಾಡಿದ್ರೆ ತುಂಬಾನೇ ಪ್ರಾಫಿಟ್ ಎಲ್ಲ ಬರುತ್ತೆ ಅಂತ ಕೇಳ್ಪಟ್ಟೆ, ಇದ್ರ ಬಗ್ಗೆ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದಾಗ ಮ್ಯಾನೇಜರ್ ಕೂಡ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾರೆ. ಈ ವ್ಯಾಕ್ಸಿನ್ ನ ಕಂಡಿಡಿದಿರೋದು ಒಂದು ಸೈಂಟಿಸ್ಟ್, ಅವ್ರ ಹೆಸರು ವಾಂಗ್ ಅಂತ, ಅವ್ರು ಬಂದು ಇದನ್ನ ಕಂಡಿಡಿದಿದ್ದಾರೆ. ಪ್ಲಸ್ ಇವಾಗ ಸದ್ಯಕ್ಕೆ ಅವರು ಎಲ್ಲೋ ಪರಾರಿ ಆಗ್ಬಿಟ್ಟಿದ್ದಾರೆ, ಎಲ್ಲೋ ಓಡೋಗ್ಬಿಟ್ಟಿದ್ದಾರೆ. ಇವಾಗ ನಾವು ಅವ್ರನ್ನ ಕಂಡಿಡಿದು ನಾವ್ ಈ ವ್ಯಾಕ್ಸಿನ್ ಏನು ಅಂತ ವಿಚಾರಣೆ ಮಾಡಿ ನಮ್ ಕಂಪನಿಯಲ್ಲಿ ನಾವ್ ಅದನ್ನ ತಯಾರಿ ಮಾಡಿದ್ರೆ ಹತ್ತತ್ರ ನಮ್ಗೆ 3 ಬಿಲಿಯನ್ ಅಮೌಂಟ್ ಬರುತ್ತೆ. ಸೊ ನಮ್ಗೆ ತುಂಬಾನೇ ಪ್ರಾಫಿಟ್ ಬರುತ್ತೆ, ನಾವ್ ಆದಷ್ಟು ಬೇಗ ಅದನ್ನ ಕಂಡಿಡಿಬೇಕು ಅಂತ ಹೇಳ್ತಾರೆ. ಮ್ಯಾನೇಜರ್ ಮತ್ತೆ ಆ ಮ್ಯಾನೇಜರ್ ಜೊತೆ ಇನ್ನೊಬ್ರು ಇರ್ತಾರೆ, ಅವರಿಬ್ರು ಇದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಚೇರ್ಮನ್ ಹೇಳ್ತಾರೆ, ಇಲ್ಲಿ ನೋಡಿ ಇದೇ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್, ಆದಷ್ಟು ಬೇಗ ಅವ್ರು ಯಾರು ಏನು ಅಂತ ನಾವು ಕಂಡಿಡಿದು ಅವ್ರನ್ನ ನಮ್ ಟೀಮ್ ಅಲ್ಲಿ ಜಾಯಿನ್ ಮಾಡ್ಕೊಂಡು ನಾವು ಅವ್ರ ಜೊತೆ ಟೈಅಪ್ ಆಗ್ಬೇಕು, ಅದರಿಂದ ನಮ್ಗೆ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ. ಸೊ ಯಾರಿ ಕೆಲಸನ ಮಾಡ್ತೀರಾ ಅಂದಿದ ತಕ್ಷಣ ಆಂಡ್ರೂ ಕೈ ಎತ್ತಾನೆ, ಈ ಕಡೆ ಮಿಯಾ ಕೂಡ ಕೈ ಎತ್ತಾಳೆ. ಅದಕ್ಕೆ ಚೇರ್ಮನ್ ಹೇಳ್ತಾರೆ, ಇಲ್ಲಿ ನೋಡಿ ಆಂಡ್ರೂ, ಆಲ್ರೆಡಿ ನಿನ್ಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ಅಂದ್ರೆ ನಮ್ ಕಂಪನಿನ ಹೆಂಗ್ ಮುಂದೆ ತರಬೇಕು ಅಂತ ಹೇಳಿ ನಿನ್ಗೊಂದು ಪ್ರಾಜೆಕ್ಟ್ ನ ಕೊಟ್ಟಿದ್ದೀನಿ, ನೀನ್ ಅದನ್ನ ಮಾಡ್ತಾ ಇದೀಯಾ, ಸೊ ಈ ಸತಿ ಚಾನ್ಸ್ ನ ಬಂದು ಮಿಯಾಕ್ ಕೊಡೋಣ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದಕ್ಕೆ ನಮ್ ಹೀರೋಗೆ ಹೇಳ್ತಾರೆ, ಇಲ್ಲಿ ನೋಡಪ್ಪ ನಾನು ಈ ಪ್ರಾಜೆಕ್ಟ್ ನಿನ್ನ ನಂಬಿನೇ ಕೊಡ್ತಾ ಇರೋದು, ಅವಳು ಲೂಸ್ ತರ ಏನೋ ಒಂದು ಕೆಲಸ ಮಾಡ್ತಾಳೆ, ಆದ್ರೆ ಕರೆಕ್ಟ್ ಆದ ದಾರಿಯಲ್ಲಿ ಅವಳನ್ನ ನೀನೇ ಗೈಡ್ ಮಾಡ್ಬೇಕು, ಇದರ ಪೂರ್ತಿ ಜವಾಬ್ದಾರಿ ನಿನ್ ಮೇಲೆನೆ ಇರುತ್ತೆ, ಸೊ ನೋಡ್ಕೊಂಡು ನೀಟಾಗಿ ಹ್ಯಾಂಡಲ್ ಮಾಡಿ ಅಂತ. ಸೊ ಈ ಪ್ರಾಜೆಕ್ಟ್ ನ ಪೂರ್ತಿ ಜವಾಬ್ದಾರಿ ನಮ್ ಹೀರೋ ಕೈಗೆ ಬರುತ್ತೆ. ಇವಾಗ ಇನ್ನೊಂದ್ ಕಡೆ ಅಸಿಸ್ಟೆಂಟ್ ನ ಮತ್ತೆ ನಮ್ ಹೀರೋ ಚಿಕ್ಕಪ್ಪನ ತೋರಿಸ್ತಾರೆ. ಅಸಿಸ್ಟೆಂಟ್ ಹೋಗ್ಬಿಟ್ಟು ಲೀ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾ ಇರ್ತಾನೆ. ಅಂದ್ರೆ ಇವಳ ಬಗ್ಗೆ ಇವಾಗ ಅವ್ನು ಫುಲ್ ಆಗಿ ವಿಚಾರಣೆ ಮಾಡಿರ್ತಾನೆ. ಅವ್ರು ಬಂದು ಯಾವ್ದೋ ಇನ್ನೊಂದು ದೊಡ್ಡ ವ್ಯಕ್ತಿಗೆ ಕೆಲಸ ಮಾಡ್ತಾ ಇರೋದು, ಅವ್ನು ತುಂಬಾನೇ ಭಯಂಕರವಾದವನಂತೆ, ಸಖತ್ ಸ್ಟ್ರಿಕ್ಟ್ ಅಂತೆ ಅವನು. ಅಷ್ಟೇ ಅಲ್ಲ, ಅವ್ನ ಕೆಳಗಡೆ ತುಂಬಾ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದಾರೆ. ಇನ್ನು ಹೇಳ್ಬೇಕಂದ್ರೆ ಅವ್ನ ಕೆಳಗಡೆ ಮಿಲಿಟರಿ ಅವರೆಲ್ಲ ಕೂಡ ಕೆಲಸ ಮಾಡ್ತಾ ಇದಾರಂತೆ. ಅಷ್ಟು ದೊಡ್ಡ ವ್ಯಕ್ತಿ ಅವನು, ಅವ್ರಿಗೋಸ್ಕರನೇ ಇವ್ರು ಕೆಲಸ ಮಾಡ್ತಾ ಇರೋದು. ಬಟ್ ಇದುವರೆಗೂ ಅವ್ನು ಹೆಂಗಿರ್ತಾನೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಆಂಡ್ರೂ ಬಂದು ನಮ್ ಹೀರೋ ಚಿಕ್ಕಪ್ಪಗೆ ಕಾಲ್ ಮಾಡ್ತಾನೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಮೀಟ್ ಮಾಡೋಣ ಅಂತ. ಅದಕ್ಕೋಸ್ಕರ ಈಗ 3 ಜನರು ಸೀಕ್ರೆಟ್ ಆಗಿ ಒಂದ್ ಪ್ಲೇಸ್ ಅಲ್ಲಿ ಮೀಟ್ ಆಗ್ತಾರೆ. ಆಗ ಆಂಡ್ರೂ ಬಂದು ಇವನ CCTV ಕ್ಯಾಮೆರಾನಲ್ಲಿ ನೋಡಿರ್ತಾನಲ್ಲ, ಅವ್ರು ಬಂದ ವ್ಯಾಕ್ಸಿನ್ ಬಗ್ಗೆ ಮಾತಾಡ್ಕೊಂಡಿರೋದು, ಅದನ್ನ ಹೇಳ್ತಾನೆ. ಇಲ್ಲಿ ನೋಡಿ, ಆ ವ್ಯಾಕ್ಸಿನ್ ನ ಕಂಡಿಡ್ದಿರೋದೆ ನಮ್ ಹೀರೋ ಅವ್ರ ಬ್ಲಡ್ ಇಂದ, ಅದನ್ನ ಕಂಡಿಡ್ದಿರೋ ಆ ಸೈಂಟಿಸ್ಟ್ ಬಂದು ಈಗ ಪರಾರಿ ಆಗ್ಬಿಟ್ಟಿದ್ದಾನೆ. ಆ ಬ್ಲೂ ಪ್ರಿಂಟ್ ನ ಎತ್ಕೊಂಡು ಅವ್ನ ಇಲ್ಲಿಂದ ಓಡೋಟೋಗಿದ್ದಾನೆ. ಅದಿನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಬೇಕು, ಅದ್ರ ಫಾರ್ಮುಲಾ ಎಲ್ಲ ಗೊತ್ತಾಗ್ಬೇಕಂದ್ರೆ ನಮ್ಗ ಸೈಂಟಿಸ್ಟ್ ಬೇಕಾಗ್ತಾನೆ. ಆ ಸೈಂಟಿಸ್ಟ್ ಹೆಸರು ವಾಂಗ್ ಅಂತ ಹೇಳಿ. ಈಗ ಸದ್ಯಕ್ಕೆ ನಮ್ ಕಂಪನಿಯಲ್ಲಿ ಓಡ್ತಾ ಇರೋ ಪ್ರಾಜೆಕ್ಟ್ ಅದು, ಅದನ್ನ ಕಂಡಿಡಿಬೇಕಂತಾನೆ ನಾವೆಲ್ಲ ಟ್ರೈ ಮಾಡ್ತಾ ಇರೋದು. ಅದನ್ನ ಒಪ್ಸಿರೋದು ಹೀರೋಗೆ ಮತ್ತೆ ಮಿಯಾಗೆ. ಅವ್ರು ಅವನ್ನ ಕಂಡಿಡಿಯೋಷ್ಟರಲ್ಲಿ ನಾವು ಅವನ್ನ ಕಂಡಿಡಿದು ಅವನ್ನ ಅಪ್ರೋಚ್ ಮಾಡಿ ನಮ್ಗೆ ಯೂಸ್ಫುಲ್ ಆಗಿ ಅವನ್ನ ಮಾಡ್ಕೋಬೇಕು. ಅವಾಗ್ಲೇ ಅಡೋಡೋ ಕಂಪನಿ ನಮ್ ಕೈಗೆ ಬರೋ ತರ ಒಂದು ದಾರಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವನ್ ಬಂದ ಸೈಂಟಿಸ್ಟ್ ಬಗ್ಗೆ ತುಂಬಾನೇ ವಿಚಾರಣೆ ಮಾಡಿರ್ತಾನೆ. ಆ ಸೈಂಟಿಸ್ಟ್ ಬಂತು ಭಯಂಕರ ಬುದ್ಧಿವಂತ, ಆದ್ರೆ ಅವ್ರಿಗಿರೋ ಒಂದೇ ಒಂದು ಕೆಟ್ಟ ಅಭ್ಯಾಸ ಅಂತಂದ್ರೆ ಗ್ಯಾಂಬ್ಲಿಂಗು. ಆದ್ರೆ ಕೆಲ್ಸ ಅಂತ ಬಂದ್ಬಿಟ್ರೆ ಸೂಪರ್ ಆಗಿ ಮಾಡ್ತಾರೆ. ಅವ್ರನ್ನ ಸೋಲ್ಸಕ್ ಯಾರು ಹುಟ್ಟೆ ಬಂದಿಲ್ಲ ಗೊತ್ತಾ. ಆದ್ರೆ ಕೆಟ್ಟ ಅಭ್ಯಾಸ ಅಂತ ಹೇಳಿದ್ನಲ್ಲ ಗ್ಯಾಂಬ್ಲಿಂಗು, ಅದ್ರಲ್ಲಿ ತುಂಬಾನೇ ದುಡ್ಡೆಲ್ಲ ಹಾಕಿ ಲಾಸ್ ಮಾಡ್ಕೊಂಡ್ಬಿಟ್ರು. ಅದ್ರಿಂದಾನೆ ಬ್ಯಾಂಕ್ ಕ್ರಪ್ಟ್ ಎಲ್ಲ ಆಗ್ಬಿಟ್ಟು ಅವ್ರು ಊರ್ ಬಿಡೋ ತರ ಆಗೋಯ್ತು. ಅದಕ್ಕೋಸ್ಕರನೇ ಅವ್ರ ಬ್ಲೂ ಪ್ರಿಂಟ್ ನ ಎತ್ಕೊಂಡು ಊರ್ ಬಿಟ್ಟೋಗಿದ್ದಾರೆ ಅಂತ ಇವ್ನ್ ಕಂಡಿಡಿದಿರೋ ಎಲ್ಲಾ ಡೀಟೇಲ್ಸ್ ನ ಹೇಳ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಆ ಸೈಂಟಿಸ್ಟ್ ಬಗ್ಗೆ ಏನೆಲ್ಲ ಕಂಡಿಡಿದ್ನೋ ಅದನ್ನ ಮಿಯಾಗೆ ಮತ್ತೆ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ, ಮಿಯಾ ಅಂತೂ ನಮ್ ಹೀರೋ ನಂಗೆ ಕಣ್ಣ ಹಾರಿಸದೆ ನೋಡ್ತಾನೆ ಇರ್ತಾಳೆ. ಅವಳത്തേಗ ನಮ್ ಹೀರೋ ಮೇಲೆ ಒಂದು ಲವ್ ಸ್ಟಾರ್ಟ್ ಆಗ್ಬಿಡಿದೆ ಅಲ್ವಾ, ಇವ್ನ್ ಯಾಕೆ ಇಷ್ಟು ಚೆನ್ನಾಗಿದ್ದಾನೆ, ಯಾವಾಗ ನೋಡಿದ್ರು
ನೋಡಿದ್ರೆ ನನ್ ಕಣ್ ಮುಂದೆ ಯಾಕೆ ಈ ತರ ನಿಂತ್ಕೊಂಡಿರ್ತಾನೆ ಅಂತ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾಳೆ. ತಕ್ಕಂತ ನಮ್ ಹೀರೋನು ಮುಂದ್ಗಡೆ ಬಂದ್ಬಿಟ್ಟು ಕೇಳ್ತಾನೆ, ಯಾಕೆ ಮೇಡಮ್ ನಿದ್ದೆ ಬರ್ತಾ ಇದೆಯಾ ಅಂತ. ಅದಕ್ಕಳು ಇಲ್ಲ ಇಲ್ಲ ನಿದ್ದೆ ಎಲ್ಲ ಏನ್ ಬಂದಿಲ್ಲ. ಸರಿ ಆ ಸೈಂಟಿಸ್ಟ್ ಈಗ ಊರ್ ಬಿಟ್ಟು ಹೊಟ್ಟೋಗಿದ್ದಾನೆ ಅಂತ ಹೇಳ್ತಾ ಇದ್ರಲ್ಲ, ಅವನನ್ನ ಹೆಂಗ್ ಕಂಡಿಡಿಯೋದು, ನೆಕ್ಸ್ಟ್ ಏನ್ ಮಾಡ್ಬೇಕಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಅದಕ್ಕೆಲ್ಲ ನೀವೇನು ಭಯ ಪಡ್ಬೇಡಿ, ಅವನೀಗ ರೀಸೆಂಟ್ ಆಗಿ ಮತ್ತೆ ಕೊರಿಯಾಕ್ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಅವ್ನ್ ಎಲ್ಲಿ ಅಂತ ಒಂದು ವಿಷಯ ಗೊತ್ತಾಗ್ಬಿಟ್ರೆ ಮಾತ್ರ ಸಾಕು, ನಾವ್ ಅವನ್ನ ರೀಚ್ ಮಾಡ್ಬಿಡ್ಬೋದು, ಅವನ್ನ ಹಿಡಿದ್ಬಿಡ್ಬೋದು ಅಂತ ಹೇಳ್ತಾರೆ. ಈಗ ಇದೇ ಟೀಮ್ ಅಲ್ಲೇ ಕಾಮಿಡಿ ಪೀಸ್ ಅಂತ ಹೇಳಿದ್ವಲ್ಲ, ಅವ್ನ್ ಕೂಡ ಇವ್ರ ಜೊತೆನೆ ಕೆಲಸ ಮಾಡ್ತಾ ಇರೋದು. ಇವನ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಅದು ಆಂಡ್ರೂ ನಂಬರ್ ಇಂದ. ಹೀರೋ ಬಂದು ಏನಂತ ಅಗ್ರಿಮೆಂಟ್ ಮಾಡಿದ್ದಾನೆ, ಅವ್ನ್ ನೆಕ್ಸ್ಟ್ ಏನ್ ಮೂವ್ ಮಾಡ್ತಾನೆ ಅಂತ ನನ್ಗೆ ಅದನ್ನ ತಗೊಂಡ್ ಬಾ ಅಂತ ಹೇಳ್ತಾನೆ. ಅದಕ್ಕೆ ಏನ್ ವಿಷಯ ಅಂತ ನಾವ್ ಹಿಂದೆ ನೋಡೋಣ. ಅದಾದ್ಮೇಲೆ ನಮ್ ಹೀರೋ ಕೂಡ ಸರಿ ಆಯ್ತು, ನಿಮ್ಗೆ ನಿದ್ದೆ ಬರೋ ತರ ಇದೆ, ಬನ್ನಿ ಕಾಫಿ ಶಾಪ್ ಹೋಗ್ಬಿಟ್ಟು ನಾವ್ ಅಲ್ಲಿ ಮಾತಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಪಕ್ಕದಲ್ಲಿರೋ ಒಂದು ಕಾಫಿ ಶಾಪ್ ಗೆ ಕೂಡ ಹೋಗ್ತಾರೆ. ಅಲ್ಲೂ ಅಷ್ಟೇ ಅವಳಂತೂ ನಮ್ ಹೀರೋನ ಕಣ್ಣು ಹಾರಿಸದೆ ನೋಡ್ತಾನೆ ಇರ್ತಾಳೆ. ಇದೇನಿದು ಇವ್ನ ನೋಡಿದ್ರೆ ನಂಗೆ ಯಾಕೆ ಅಷ್ಟೊಂದು ಫೀಲ್ ಆಗ್ತಾ ಇದೆ, ಮೋಸ್ಟ್ಲಿ ಇನ್ ಮೇಲೆ ನಿಜವಾಗ್ಲೂ ನಂಗೆ ಲವ್ ಗಿವ್ ಆಗ್ಬಿಟ್ಟಿದೆ ಅಂತ ಹೇಳಿ ಅವ್ನು ನಂಗೆ ಕಣ್ಣು ಹಾರಿಸದೆ ನೋಡ್ತಾನೆ ಇರ್ತಾಳೆ. ಈಗ ಇನ್ನೊಂದ್ ಕಡೆ ಅಸಿಸ್ಟೆಂಟ್ ಬಂದು ಲೀ ಹತ್ರ ಮಾತಾಡೋದನ್ನ ತೋರಿಸ್ತಾರೆ. ಅವ್ನ್ ಬಂದು ಹೇಳ್ತಾನೆ, ಇಲ್ಲಿ ನೋಡಿ ಆ ಸೈಂಟಿಸ್ಟ್ ಎಲ್ಲಿದ್ದಾನೆ ಅಂತ ಗೊತ್ತಾಗೋಯ್ತು, ಅವ್ನ್ ಇಲ್ಲೇ ಪಕ್ಕದಲ್ಲಿರೋ ರಾಯಲ್ ಹೋಟೆಲ್ ಅಲ್ಲಿ ಇದಾನಂತೆ, ನಾವ್ಯಾವಾಗ ಹೋದ್ರೆ ಅವ್ನ ಹಿಡಿದ್ ಬಿಡ್ಬೋದು ಅಂತ ಹೇಳಿ ಅವ್ರು ಎದ್ದು ಬಿದ್ದ ಜಾಗದಿಂದ ಓಡೋಗ್ತಾರೆ. ಇದನ್ನೆಲ್ಲ ಆಂಡ್ರೂ ನೋಡ್ತಾನೆ ಇದ್ದ ಅಲ್ವಾ. ಈಗ ಅವ್ನ್ಗೂ ಗೊತ್ತಾಗೋಯ್ತು ಅವ್ರು ಎಲ್ಲಿದ್ದಾರೆ ಅಂತ. ಇವಾಗ ಇನ್ನೊಂದ್ ಕಡೆ ಕಾಮಿಡಿ ಪೀಸ್ ಬಂದು ಆಂಡ್ರೂನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಅಂದ್ರೆ ನಮ್ ಹೀರೋ ನೆಕ್ಸ್ಟ್ ಏನೆಲ್ಲ ಮೂವ್ ಮಾಡ್ತಾನೆ, ಏನೆಲ್ಲ ಪ್ಲಾನ್ ಮಾಡ್ತಾನೆ, ಅವ್ನ್ ಏನೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದಾನೆ ಅಂತ ಪ್ರತಿಯೊಂದು ನಮ್ ಹೀರೋ ಪಕ್ಕದಲ್ಲೇ ಇದ್ಕೊಂಡು ಆಂಡ್ರೂಗೆ ಹೇಳ್ಬೇಕಂತಾನೆ ಇವನನ್ನ ಒಂದು ಸ್ಪೈ ಆಗಿ ನಮ್ ಹೀರೋ ಜೊತೆ ಆಂಡ್ರೂನೇ ಇಟ್ಟಿರೋದು. ಅದಕ್ಕೋಸ್ಕರ ತುಂಬಾ ದುಡ್ಡೆಲ್ಲ ಕೊಟ್ಟಿರ್ತಾನೆ ಅಂತ ಕಾಣಿಸುತ್ತೆ. ಸೊ ಇವಾಗ ಇವ್ನ್ ಕಲೆಕ್ಟ್ ಮಾಡಿರೋ ಎಲ್ಲಾ ಡೀಟೇಲ್ಸ್ ನ ಕೂಡ ಎತ್ಕೊಂಡ್ಬಂದು ಆಂಡ್ರೂಗೆ ಕೊಡ್ತಾನೆ. ಆಂಡ್ರೂ ಹೇಳ್ತಾನೆ, ತುಂಬಾ ಥ್ಯಾಂಕ್ಸ್ ಕಣೋ, ಸರಿ ಹೋಗು ಆಮೇಲೆ ಮಾತಾಡೋಣ ಅಂದಾಗ ಅವ್ನು ಹೇಳ್ತಾನೆ, ನೀವ್ ಹೇಳಿತರ ನಾನ್ ಮಾಡ್ಬಿಟ್ಟೆ, ನನಗೆ 20% ಪೇಮೆಂಟ್ ಅಲ್ಲಿ ಹೈಕ್ ಮಾಡ್ತೀನಿ ಅಂತ ಹೇಳಿದೀರಾ, ನಿಜವಾಗ್ಲೂ ಮಾಡ್ಬಿಡ್ತೀರಾ ಅಂದಾಗ ಆಂಡ್ರೂ ಹೇಳ್ತಾನೆ, ಅಷ್ಟೇ ತಾನೆ, ಮಾಡಿದ್ರೆ ಆಯ್ತು, ಹೋಗೋ ನಾನ್ ಮಾಡ್ತೀನಿ, ಅದೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಕಾಮಿಡಿ ಪೀಸ್ ಕೂಡ ಅಲ್ಲಿಂದ ಹೋಗ್ತಾನೆ. ಇನ್ನು ಹೇಳ್ಬೇಕಂದ್ರೆ ಈ ಕಾಮಿಡಿ ಪೀಸ್ ತುಂಬಾನೇ ಒಳ್ಳೆಯವನು, ಇದ್ರೂ ಏನೋ ದುಡ್ಡು ಅವಸ್ಥೆ ಜಾಸ್ತಿ ಇದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಈ ಆಂಡ್ರೂ ಹೇಳೋ ತರ ಕೆಲಸನ ಮಾಡ್ತಾ ಇರೋದು. ಇವಾಗ ಇನ್ನೊಂದ್ ಕಡೆ ಜೈಲಲ್ಲಿರೋ ಜಿಯೋನ ತೋರಿಸ್ತಾರೆ. ಅವಾಗ ಜೈಲಿಂದ ಸ್ವಲ್ಪ ಹೊರಗಡೆ ಬಿಟ್ಟಿರ್ತಾರಲ್ಲ ಸುಮ್ನೆ ಫ್ರೆಶ್ ಏರ್ ತಗೊಳ್ಳೋದಕ್ಕೆ, ಸಣ್ಣ ಸಣ್ಣ ಗೇಮ್ಸ್ ಎಲ್ಲ ಆಡೋದಕ್ಕೆ. ಆತರ ಜಿಯೋ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಗ್ಯಾಂಗ್ಸ್ಟರ್ ಕಡೆ ಅವರೆಲ್ಲ ಕೂಡ ಅಲ್ಲೇ ಇರ್ತಾರೆ ತಾನೆ. ಅವ್ನ್ ನೋಡ್ಬಿಟ್ಟು ಗುರು ನಮಸ್ಕಾರ ಗುರು ಅಂತ ಹೇಳಿ ನಮಸ್ಕಾರ ಎಲ್ಲ ಮಾಡಿದಾಗ ಜಿಯೋನ್ ಹೇಳ್ತಾನೆ, ಅಯ್ಯೋ ದಯವಿಟ್ಟು ನನಗ್ ಮಾತ್ರ ನಮಸ್ಕಾರ ಹಾಕ್ಬಿಡಿ, ಎಷ್ಟತಿ ಹೇಳಿದೀನಿ, ನಿಮ್ನ ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಅವ್ನು ಹೇಳ್ತಾನೆ, ಪ್ಲೀಸ್ ನನ್ನ ನಿಮ್ ಸೆಲ್ಲಲ್ಲಿ ನೀವು ಸೇರ್ಸ್ಕೊಳ್ಳಿ, ನೀವೇನಾದ್ರೂ ಹತ್ರ ಸೇರ್ಸ್ಕೊಂಡ್ರೆ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆದ ವಿಷಯ ಹೇಳ್ತೀನಿ, ಅಂದ್ರೆ ನಿಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣ, ನಿಮ್ಗೆ ಯಾರು ದ್ರೋಹ ಮಾಡಿದ್ದು ಅಂತ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೀನಿ, ನನಗೆಲ್ಲ ಗೊತ್ತು ಅಂತ ಹೇಳಿದಾಗ ಜಿಯೋ ನಂಗೆ ಬಿಕ್ಕರ್ಸ್ಕೊಂಡು ನೋಡ್ತಾ ಇರ್ತಾನೆ. ಇವ್ನ್ ಅಂತ ನಿಜ ಏನ್ ಗೊತ್ತು, ಏನಿರ್ಬೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ರ ಟೀಮ್ ನ ಅಂದ್ರೆ ಮಿಯಾನ ಮತ್ತೆ ಕಾಮಿಡಿ ಪೀಸ್ ನ ಇಬ್ಬರನ್ನು ಕರ್ಕೊಂಡು ಅದೇ ರಾಯಲ್ ಹೋಟೆಲ್ ಗೆ ಬಂದಿರ್ತಾನೆ. ಸ್ವಲ್ಪ ದಿನಕ್ಕೆ ನಾವ್ ಇದೇ ಹೋಟೆಲ್ ಅಲ್ಲಿ ಇರ್ಬೇಕು, ಯಾಕಂದ್ರೆ ಸೈಂಟಿಸ್ಟ್ ಇಲ್ಲೇ ಇದ್ದಾನೆ, ನಾವು ಹತ್ರದಿಂದ ವಾಚ್ ಮಾಡಿ ಹೆಂಗಾದ್ರೂ ಮಾಡಿ ನಾವನ್ನ ಕನ್ವಿನ್ಸ್ ಮಾಡಿ ನಮ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆ ಹೋಟೆಲ್ ಗೆ ಬಂದಿರ್ತಾರೆ. ಇನ್ನೊಂದ್ ಕಡೆ ಆ ಸೈಂಟಿಸ್ಟ್ ಕೂಡ ಅದೇ ಹೋಟೆಲ್ ಅಲ್ಲೇ ಇರ್ತಾನೆ, ಚೆನ್ನಾಗಿ ಗ್ಯಾಂಬ್ಲಿಂಗ್ ಎಲ್ಲ ಆಡ್ತಾ ಇರ್ತಾನೆ. ಕರೆಕ್ಟ್ ಆಗಿ ಇವಾಗ ಆ ಜಾಗಕ್ಕೆ ಲೀ ಮತ್ತೆ ಅಸಿಸ್ಟೆಂಟ್ ಹುಡುಗ ಇಬ್ರು ಬಂದ್ಬಿಡ್ತಾರೆ. ಲೀ ಹೇಳ್ತಾಳೆ, ಹಲೋ ಮಿಸ್ಟರ್ ವಾಂಗ್, ಇಲ್ಲೇ ಇದ್ದೀರಾ, ಮರ್ಯಾದೆಗೆ ನೀವು ಆ ಬ್ಲೂ ಪ್ರಿಂಟ್ ಏನಿದೆಯೋ ನಮ್ಗೆ ಕೊಟ್ಬಿಡಿ, ಇಲ್ಲಾಂದ್ರೆ ನಮ್ ಬಾಸ್ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ, ಆಮೇಲೆ ನಿಮ್ಮನ್ನ ಸಾಯಿಸೇ ಹಾಕ್ಬಿಡ್ತಾರೆ ಅಂದಾಗ ಅವನು ತಿರುಗಿ ನೋಡ್ಬಿಟ್ಟು ಹೇಳ್ತಾನೆ, ಓ ಮಿಸ್ ಲೀನಾ ಬಂದಿರೋದು, ಅದೇ ಎಲ್ಲೋ ಕೇಳ್ದಂಗಿದೆಯಲ್ಲ ವಾಯ್ಸ್ ಅಂತ ನೋಡ್ತಾ ಇದ್ದೆ, ಏನು ನನ್ನ ಸಾಯಿಸ್ಬಿಡ್ತೀರಾ, ಏನು ನಿಮ್ ಬಾಯ್ಸ್ ನನ್ನ ಸಾಯಿಸ್ಬಿಡ್ತಾನ, ಫಸ್ಟ್ ಆಫ್ ಆಲ್ ಆ ವ್ಯಾಕ್ಸಿನ್ ಬಗ್ಗೆ ನಿಮ್ಗೆ ಗೊತ್ತಾ, ಆ ವ್ಯಾಕ್ಸಿನ್ ನಾನು ತಯಾರಿ ಮಾಡ್ಬೇಕಾದ್ರೇನೆ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ಡೀಟೇಲ್ಸ್ ನ ಕೂಡ ನಾನು ಸುಟ್ಟು ಭಸ್ಮ ಮಾಡ್ಬಿಟ್ಟೆ, ಕಂಡಿಡ್ದಿರೋ ಫಾರ್ಮುಲಾ ಇಂದ ಹಿಡಿದು ಏನೆಲ್ಲ ನಾನು ಅದಕ್ಕೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ನ ಇಟ್ಟಿದ್ನೋ ಅದನ್ನೆಲ್ಲ ಕೂಡ ನಾನು ಸುಟ್ಬಿಟ್ಟಿದೀನಿ. ಈಗ ಅದೆಲ್ಲ ಬರೀ ನನ್ನ ಮೈಂಡ್ ಅಲ್ಲಿ ಮಾತ್ರ ಸ್ಟೋರ್ ಆಗಿರೋದು, ನನ್ನ ಸಾಯಿಸಿದ್ರೆ ಅದು ಕೂಡ ಹೊರಟೋಗುತ್ತೆ, ಅದಾದ್ಮೇಲೆ ನಂತರ ಯಾರು ಆ ವ್ಯಾಕ್ಸಿನ್ ತಯಾರು ಮಾಡಕ್ ಆಗೋದೇ ಇಲ್ಲ. ಇವನ್ ಹತ್ರ ಹೇಳಿದ್ಮೇಲೆ ಅವಳು ಮಾತ್ರ ಏನ್ ಮಾಡಕ್ ಆಗುತ್ತೆ, ಛೇ ಅಂತ ಟೆನ್ಷನ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅದ್ರಲ್ಲೂ ಅದೇ ಹೋಟೆಲ್ ನಮ್ ಹೀರೋ ಇರ್ತಾನೆ ಅಂತ ಅವಳಿಗೂ ಗೊತ್ತಲ್ವಾ. ಸೊ ಡೈರೆಕ್ಟ್ ಆಗಿ ನಮ್ ಹೀರೋನ ಮೀಟ್ ಮಾಡ್ಬಿಟ್ಟು ಹೇಳ್ತಾಳೆ, ಇಲ್ಲಿ ನೋಡು ಕಾಂಗ್, ಆ ಸೈಂಟಿಸ್ಟ್ ವಾಂಗು ನಮಗ್ ಬೇಕಾಗಿರೋ ಆ ಬ್ಲೂ ಪ್ರಿಂಟ್ ನ ಕೊಟ್ಟಿಲ್ಲ ಅಂತಂದ್ರೆ ನಮ್ ಬಾಸ್ ಅಷ್ಟೇ, ಆಮೇಲೆ ನಮ್ ಕತೆನೆ ಮುಗ್ದೋಗ್ಬಿಡುತ್ತೆ, ಹೆಂಗಾದ್ರೂ ಮಾಡಿ ನಾನು ಅವನ ಹತ್ರ ಬ್ಲೂ ಪ್ರಿಂಟ್ ನ ತಗೋಬೇಕು ಅಂತ ಹೇಳುವಾಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ನಮ್ ಕಂಪನಿ ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಇದೆ, ನಾವು ಕೂಡ ಅವನ್ನ ಹುಡ್ಕೊಂಡೇ ಜಾಕೆ ಬಂದಿದ್ದು, ಆದ್ರೆ ನನ್ಗೇನಾದ್ರೂ ಆ ಬ್ಲೂ ಪ್ರಿಂಟ್ ಸಿಕ್ಕಿದ್ರೆ ಖಂಡಿತ ನಾನು ನಿಮ್ಗೆ ಕೊಡ್ತೀನಿ, ಯಾಕಂದ್ರೆ ನೀವು ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದೀರಾ, ಸೊ ನಾನ್ ನಿಮ್ಗೆ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇವರಿಬ್ರು ಇತರ ಮಾತಾಡ್ತಾ ಇರೋದನ್ನ ನಮ್ ಹೀರೋ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್ ಇರ್ತಾನಲ್ಲ ಅವ್ನ್ ಬಂದು ಫೋಟೋ ಹಿಡಿದ್ ಬಿಡ್ತಾನೆ. ಆ ಕ್ಯಾಮ್ರಾ ಕ್ಲಿಕ್ ಮಾಡೋ ಸೌಂಡ್ ಬಂದು ನಮ್ ಹೀರೋಗೆ ಕ್ಲಿಯರ್ ಆಗಿ ಕೇಳಿಸ್ಬಿಡುತ್ತೆ. ಅವ್ನ್ ಕೂಡ ಈ ಕಡೆ ಆ ಕಡೆ ನೋಡ್ತಾ ಇರ್ಬೇಕಾದ್ರೆ ಲೀ ಕೇಳ್ತಾಳೆ, ಏನಾಯ್ತು ಅಂತ, ಇವ್ರಿಗೆ ಯಾರಿಗೂ ಕೇಳಿಸಿರೋದಿಲ್ವಲ್ಲ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲ ನಾವ್ ಈ ತರ ಮಾತಾಡ್ತಾ ಇರೋದನ್ನ ಯಾರೋ ಫೋಟೋ ಹಿಡಿಯೋತರ ನನ್ಗೆ ಅನಿಸ್ತಾ ಇದೆ ಅಂದಾಗ ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಅದನ್ನ ಅಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳಲ್ಲ, ಬಿಟ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಅವರೆಲ್ಲಾನು ತುಂಬಾ ಕ್ಲೋಸ್ ಆಗಿ ಆ ಸೈಂಟಿಸ್ಟ್ ನ ವಾಚ್ ಮಾಡ್ತಾ ಇರ್ತಾರೆ. ಅವ್ನ್ ಬೇರೆ ಏನೋ ಮ್ಯೂಸಿಕ್ ನೋಟ್ಸ್ ಎಲ್ಲ ಇಟ್ಕೊಂಡು ತುಂಬಾ ಚೆನ್ನಾಗಿ ಪಿಯಾನೋನೆಲ್ಲ ಪ್ಲೇ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಮಿಯಾ ಒಂದು ಯೋಚನೆ ಮಾಡ್ತಾಳೆ, ಹೆಂಗಾದ್ರೂ ಇವನ ಹತ್ರ ಲೈಟ್ ಆಗಿ ಫ್ಲರ್ಟ್ ಮಾಡೋತ್ರ ಅವ್ನ್ಗೆ ಹತ್ರ ಆಗ್ಬಿಟ್ಟು ನಮ್ ಕಾರ್ಯನ ಸಾಧಿಸ್ಕೊಬಿಡ್ಬೇಕು ಅಂತ ಹೇಳಿ ಅವ್ನಿಗೆ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಕೊಟ್ಕೊಂಡು ಹಾಗೆ ಕ್ಲೋಸ್ ಆಗಿ ಮಾತಾಡೋತರ ಮಾತಾಡಿ ಸ್ಟಾರ್ಟ್ ಮಾಡ್ತಾಳೆ, ನಾನು ಈ ತರ ಡೋಡೋ ಕಂಪನಿಯಿಂದ ಬಂದಿರೋದು, ಇದು ನಮ್ ಅಗ್ರಿಮೆಂಟ್ ಫಾರ್ಮ್, ಇದನ್ನ ಓದ್ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ನೀವು ನಮ್ ಕಂಪನಿ ಜೊತೆ ಸೈನ್ ಅಪ್ ಮಾಡಬಹುದು ಅಂತ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ಆಲ್ಮೋಸ್ಟ್ ಅವ್ನ್ ಕೂಡ ಕನ್ವಿನ್ಸ್ ಆಗಿರೋ ತರನೇ ಇರ್ತಾನೆ. ಆದ್ರೆ ಶಿವ ಪೂಜಲ್ ಕರಡಿ ಬಿಟ್ಟಂಗ್ ಸೆಂಟ್ರ್ ಅಲ್ಲಿ ಆಂಡ್ ರಜಾಕ್ಕೆ ಬಂದ್ಬಿಟ್ಟು ಅವ್ನ್ ಕೂಡ ಒಂದು ಅಗ್ರಿಮೆಂಟ್ ಫಾರ್ಮ್ ನ ಕೊಟ್ಬಿಟ್ಟು, ಇಲ್ಲಿ ನೋಡಿ ನೀವೇ ಸೈಂಟಿಸ್ಟ್ ವಾಂಗ್ ಅಂತ ನಂಗೆ ಚೆನ್ನಾಗೇ ಗೊತ್ತು, ನೀವು ಸೈಲೆಂಟ್ ಆಗಿ ನಮ್ ಕಂಪನಿಗೆ ಜಾಯ್ನ್ ಆಗ್ಬಿಡಿ, ಇದು ಅದಕ್ಕಾಗಿರೋ ಅಗ್ರಿಮೆಂಟ್, ನಿಮ್ಗೆ ಚೆನ್ನಾಗಿ ನಾವು ಪ್ರಾಫಿಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ನ್ ಕೂಡ, ಓ ನೀನ್ ಯಾರಪ್ಪ, ನೀನ್ ಯಾವ ಕಂಪನಿಯಿಂದ ಬಂದಿದ್ಯಾ ಅಂತ ಕೇಳಿದಾಗ ನಾನ್ ಕೂಡ ಡೋಡೋ ಕಂಪನಿಯಿಂದಾನೇ ಬಂದಿದ್ದೀನಿ ಅಂದಾಗ ಯಪ್ಪ ನಗಿತಾನೆ, ಡೋಡೋ ಕಂಪನಿಯಲ್ಲೇ ಕಾಂಪಿಟೇಷನ್, ನಿಮ್ಮಲ್ಲೇ
ನೀವು ಕಾಂಪಿಟೇಷನ್ ಮಾಡ್ಕೊಂತ ಇದೀರಾ, ಸರಿ ಆಯ್ತು ಇಬ್ಬರ ಅಗ್ರಿಮೆಂಟ್ ನ ಕೂಡ ಕೊಡಿ, ಇದ್ರಲ್ಲಿ ಯಾವ್ದು ಓಕೆ ಆಗುತ್ತೋ ನಾನು ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಅಂತಾನೆ. ಇವಾಗ ಇನ್ನೊಂದ್ ಕಡೆ ಜೈಲಲ್ಲಿ ಇರೋ ಜಿಯೋನ ತೋರಿಸ್ತಾರೆ. ಅವ್ನ್ ಬಂದ ಗ್ಯಾಂಗ್ಸ್ಟರ್ ನ ಅವ್ನ್ ರೂಮ್ಗೆ ಹಾಕ್ಸ್ಕೊಂಡಿರ್ತಾನೆ, ಅಂದ್ರೆ ಅವ್ನ್ ರೂಮ್ ಮೇಟ್ ಆಗಿ ಮಾಡ್ಕೊಂಡಿರ್ತಾನೆ. ಈಗ ಗ್ಯಾಂಗ್ಸ್ಟರ್ ಕೂಡ ಬಂದ್ಬಿಟ್ಟು ಅವನ ಹತ್ರ ಎಲ್ಲಾ ನಿಜ ಹೇಳ್ತಾನೆ. ಅಂದ್ರೆ ನೀವ್ ಈ ತರ ಜೈಲಿಗೆ ಬರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಆ ಡೈರೆಕ್ಟರ್ ಅಂದ್ರೆ ನಮ್ ಹೀರೋ ಚಿಕ್ಕಪ್ಪನೆ. ಅವ್ರಿಗೆ ನಿಮ್ಗೆ ದ್ರೋಹ ಮಾಡಿರೋದು, ನಿಮ್ ಬಗ್ಗೆ ಎಲ್ಲಾ ವಿಷಯನ ಕೂಡ ಕಲೆಕ್ಟ್ ಮಾಡಿ ಈ ತರ ಹಾಕೊಟ್ಟಿರೋದು. ಅವ್ನ್ಗೆ ಹೆಲ್ಪ್ ಮಾಡಿದ್ ಕೂಡ ಅವ್ನ ಜೊತೆನೆ ಇದ್ದಲ್ಲ ಒಬ್ಬ, ಏನ್ ಅವ್ನ ಹೆಸರು ಕಾಂಗ್, ಅವನೆಲ್ಲ ಹೆಲ್ಪ್ ಮಾಡಿದ್ದು ಅಂತ ಹೇಳಿದಾಗ ಜಿಯೋನ್ಗೆ ಸಕ್ಕ ಟೆನ್ಷನ್ ಆಗುತ್ತೆ. ಏನು ಕಾಂಗ, ನಾನು ಅವ್ನ ಎಷ್ಟು ನಂಬಿದ್ದೆ ಗೊತ್ತಾ, ಅದ್ರಲ್ಲೂ ಡೈರೆಕ್ಟರ್ ನ ಎಷ್ಟು ನಂಬಿ ಅವನ ಹತ್ರ ಎಲ್ಲ ನಿಜಾನ ನಾನು ಹೇಳಿದ್ದೆ ಗೊತ್ತಾ. ಆದ್ರೆ ಈ ತರ ನನ್ನ ಸಿಕ್ಕಾಕಿಸ್ತಾರೆ ಅಂತ ಅನ್ಕೊಂಡಿಲ್ಲ. ನಾನು ಹೊರಗಡೆ ಬಂದಿದ ತಕ್ಷಣ ಇವ್ರಿಬ್ಬರನ್ನ ಸುಮ್ನೆ ಬಿಡೋದಿಲ್ಲ, ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಸಖತ್ ಕೋಪವಾಗಿ ಮಾತಾಡ್ತಾನೆ. ಇನ್ನೊಂದ್ ಕಡೆ ಸೈಂಟಿಸ್ಟ್ ನ ತೋರಿಸ್ತಾರೆ. ಅವ್ರ ಬಂದಿಗೆ ಇವ್ರಿಬ್ರು ಕೊಟ್ಟಿರ್ತಾರಲ್ಲ ಅಗ್ರಿಮೆಂಟ್, ಅದೆರಡನ್ನ ಕೂಡ ಓದೋಣ ಅಂತ ಹೇಳಿ ಫಸ್ಟ್ ಆಂಡ್ರೂ ಕೊಟ್ಟಿರೋ ಅಗ್ರಿಮೆಂಟ್ ನ ಓದ್ತಾನೆ. ಬಟ್ ಅದಿನ್ಗೆ ಅಷ್ಟು ಸ್ಯಾಟಿಸ್ಫೈ ಇಲ್ಲ. ಸರಿ ಅಂತ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಮ್ ಹೀರೋ ಅವ್ರ ಅಗ್ರಿಮೆಂಟ್ ನ ಎತ್ತಿ ನೋಡ್ತಾನೆ. ಆದ್ರೆ ಅಗ್ರಿಮೆಂಟ್ ಒಳಗಡೆ ಏನು ಬರ್ದೇ ಇಲ್ಲ, ಖಾಲಿ ಪೇಪರ್ಸ್. ಇದೇನಿದು ಖಾಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಪೇಪರ್ ನ ಕೆಳಗಡೆ ಬಗ್ಸ್ಬೇಕಾದ್ರೆ ಒಳಗಡೆ ಒಂದು ಪೆನ್ ಬಂದು ಬೀಳುತ್ತೆ. ಸೊ ಇವ್ನ್ಗೆ ಅರ್ಥ ಆಗೋಯ್ತು, ಓ ನೀವ್ ಈ ತರ ರೂಟ್ ಅಲ್ಲಿ ಬರ್ತಾ ಇದೀರಾ ಅಂತ ಹೇಳಿ ನಮ್ ಹೀರೋನ ಅಪ್ರೋಚ್ ಮಾಡ್ತಾನೆ. ಸೊ ಇದರಿಂದಾನೇ ಗೊತ್ತಾಗುತ್ತೆ ನಮ್ ಹೀರೋ ಅವರ ಕಾಂಟ್ರಾಕ್ಟ್ ಗೆ ಇವ್ನು ಒಪ್ಕೊಳ್ಳೋದು ಅಂತ. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋನ ಕೂಡ ಕರೆದಿರ್ತಾನಲ್ಲ, ಇವ್ನು ಹೇಳ್ತಾನೆ ನೀನ್ ಕೂಡ ಅಗ್ರಿಮೆಂಟ್ ಕೊಟ್ಟಿರ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಖಾಲಿ ಪೇಪರ್ ಮತ್ತೆ ಪೆನ್ ನ ಕೊಟ್ಟಿದ್ಯಾ. ಹಂಗಾದ್ರೆ ನನಗೇನ್ ಇಷ್ಟ ಬರುತ್ತೋ ನಾನು ಆ ಪಾಯಿಂಟ್ಸ್ ನ ಆಡ್ ಮಾಡ್ಬೇಕು ಅಂತ ತಾನೇ ಕೊಟ್ಟಿದ್ದು, ನಾನೇ ಅಗ್ರಿಮೆಂಟ್ ಹಾಕ್ಬೇಕಂತ ತಾನೇ ಕೊಟ್ಟಿದ್ದು ಅಂದಾಗ ಹೀರೋ ಹೇಳ್ತಾನೆ, ಹೌದು ಸರ್, ಇದು ನೀವ್ ಕಷ್ಟಪಟ್ಟು ಕಂಡಿಡಿದಿರೋ ವ್ಯಾಕ್ಸಿನ್, ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಬಂದಿರೋ ತರನೇ ನೀವ್ ಅಗ್ರಿಮೆಂಟ್ ನ ಬರ್ಕೋಬಹುದು. ನೀವೇನೇ ಬರ್ದ್ರೆ ಕೂಡ ಅದಕ್ಕೆ ನಮ್ ಕಂಪನಿ ಸಪೋರ್ಟ್ ಮಾಡುತ್ತೆ, ನಿಮಗ್ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ನಮ್ ಹೀರೋ ತುಂಬಾನೇ ಸ್ವೀಟ್ ಆಗಿ ಮಾತಾಡ್ತಾನೆ. ಅಪ್ಪ ಕೂಡ ಇಷ್ಟ ಆಗ್ಬಿಡುತ್ತೆ. ಸರಿ ಆಯ್ತಪ್ಪ, ಇತರ ಒಂದು ಗುಡ್ ನ್ಯೂಸ್ ಹೇಳಿದ್ಮೇಲೆ ಅದನ್ನ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೆಂಗೆ, ಏನಾದ್ರು ಬೀರ್ಗೀರ್ ಹೊಡಿತಿ ಅಂತ ಕೇಳಿದಾಗ ನಮ್ ಹೀರೋ ಕೂಡ ಸರ್ ಕೊಡಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅವ್ರು ಕೂಡ ಅದನ್ನ ಎತ್ಕೊಂಡ್ ಬರಕ್ಕೆ ಅಂತ ಒಳಗಡೆ ಹೋಗಿರ್ತಾರ. ಆಗ ಟೇಬಲ್ ಮೇಲೆ ಇರೋ ಮ್ಯೂಸಿಕ್ ನೋಟ್ಸ್ ನ ನಮ್ ಹೀರೋ ನೋಡ್ತಾನೆ. ಇದೇನಿದು ನಾರ್ಮಲ್ ಮ್ಯೂಸಿಕ್ ನೋಟ್ಸ್ ತರನೇ ಇಲ್ವೇ, ಏನೋ ಡಿಫ್ರೆಂಟ್ ಆಗಿದೆಯಾ ಅಂತ ಅದನ್ನ ಕೈಲಿಟ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅಯ್ಯಪ್ಪ ಕೂಡ ಬೀರ್ ಎತ್ಕೊಂಡ್ ಬರ್ತಾನಲ್ಲ. ನಮ್ ಹೀರೋ ಕೈಲಿ ಇದನ್ನ ನೋಡ್ಬಿಟ್ಟು ಸಖತ್ ಟೆನ್ಷನ್ ಆಗ್ಬಿಡ್ತಾನೆ. ನನ್ ಥಿಂಗ್ಸ್ ನಲ್ಲಿ ಯಾರಾದ್ರೂ ಮುಟ್ಟಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ, ಪರ್ಮಿಷನ್ ಇಲ್ದ ಇದನ್ನೆಲ್ಲ ಏನಕ್ಕೆ ಮುಟ್ತೀರಾ ಅಂತಂದಾಗ ಹೀರೋ ಹೇಳ್ತಾನೆ, ಅಯ್ಯೋ ಸಾರಿ ಸರ್, ಇದು ಮ್ಯೂಸಿಕ್ ನೋಟ್ಸ್ ಅಲ್ವಾ, ಇದಕ್ಕೂ ಮುಂಚೆ ನೀವು ಪ್ಲೇ ಮಾಡ್ತಾ ಇರೋದನ್ನ ನೋಡಿದೆ, ತುಂಬಾ ಚೆನ್ನಾಗಿತ್ತು, ಬಟ್ ನಿಮ್ ಕೈಲಿರೋ ಮ್ಯೂಸಿಕ್ ನೋಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ವಾ, ಅದನ್ನ ಜಸ್ಟ್ ನೋಡ್ತಾ ಇದ್ದೆ ಅಂದಾಗ ಅವ್ರು ಕೂಡ ಇದು ಮ್ಯೂಸಿಕ್ ನೋಟ್ಸ್, ನನಗೆ ನನ್ನ ಐಟಮ್ ಎಲ್ಲ ಯಾರಾದ್ರೂ ಮುಟ್ಟಿದ್ರೆ ನಂಗೆ ಇಷ್ಟ ಆಗಲ್ಲಪ್ಪ, ಸ್ವಲ್ಪ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೆ ಅದಕ್ಕೆ ಈ ತರ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಬಿಟ್ಟು ನಮ್ ಹೀರೋ ಸರಿ ನಾನು ಸ್ವಲ್ಪ ವಾಶ್ರೂಮ್ ಹೋಗಿ ಬರ್ತೀನಿ ಸರ್ ಅಂತ ಹೇಳಿ ಎದ್ದು ವಾಶ್ರೂಮ್ ಹೋಗಿರ್ತಾನೆ. ಆ ಟೈಮ್ ಅಲ್ಲಿ ಈ ಸೈಂಟಿಸ್ಟ್ ಅವ್ರ ಫೋನ್ ಗೆ ಕೆಲವೊಂದು ಫೋಟೋಸ್ ಬರುತ್ತೆ. ಏನಂತ ನೋಡಿದ್ರೆ ನಮ್ ಹೀರೋ ಬಂದು ಲೀ ಜೊತೆ ಮಾತಾಡ್ತಾ ಇದ್ದ ಅಲ್ವಾ, ನಮ್ ಹೀರೋ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್ ಫೋಟೋ ಹಿಡಿದಿರ್ತಾನಲ್ಲ, ಅದನ್ನ ಬಂದು ಇವ್ರಿಗೆ ಕಳಿಸ್ಬಿಡ್ತಾರೆ. ಸೊ ನಮ್ ಆಂಡ್ರೂ ಕೂಡ ಕಾಲ್ ಮಾಡ್ಬಿಟ್ಟು ಏನ್ ಹೇಳ್ತಾನಂದ್ರೆ, ಹೀರೋ ಕೂಡ ಲೀಗೆ ಕೆಲಸ ಮಾಡ್ತಾ ಇರೋದು, ಅಂದ್ರೆ ಈಗ ನೀವೆಷ್ಟೇ ನೀವು ವ್ಯಾಕ್ಸಿನ್ ನ ಕಂಡಿಡಿದು ಕೊಟ್ರೇನು ಅದಕ್ಕಾಗಿರೋ ಬ್ಲೂ ಪ್ರಿಂಟ್ ನ ನೀವು ಕೊಟ್ರೆ ಕೂಡ ಅದು ಮತ್ತೆ ಲೀ ಕೈಗೆ ಸೇರೋದು, ಅದು ನಿಮ್ಗೆ ಅಪಾಯ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಸೊ ನೀವ್ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಬಿಡ್ಬೇಕು ಅನ್ನೋದು ನಿಮ್ ಕೈಲಿದೆ, ನನಗೆ ಕಾಲ್ ನ ಕಟ್ ಮಾಡ್ತೀನಿ ಅಂತ ಹೇಳಿ ಆಂಡ್ರೂ ಕೂಡ ಕಾಲ್ ಕಟ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ವಾಶ್ರೂಮ್ ಹೋಗ್ಬಿಟ್ಟು ಬಂದ್ಮೇಲೆ ಸೈಂಟಿಸ್ಟ್ ಹೇಳ್ತಾನೆ, ಇಲ್ಲ ನನ್ಗೀಗ ಸ್ವಲ್ಪ ಅರ್ಜೆಂಟ್ ವರ್ಕ್ ಬಂದ್ಬಿಡ್ತು, ನಾನು ಹೊರಗಡೆ ಹೋಗ್ತಾ ಇದೀನಿ, ನೀನ್ ಬೇಕಾಗಿದ್ರೆ ನಾಳೆ ಬಾಪ ನಿಧಾನ ಕೂತ್ಕೊಂಡು ಅಗ್ರಿಮೆಂಟ್ ಎಲ್ಲ ಬರೆಯೋಣ ಅಂತ ಹೇಳಿ ನಮ್ ಹೀರೋ ನಲ್ಲಿಂದ ಕಳಿಸ್ಬಿಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಲೀನ ಮೀಟ್ ಮಾಡಿ ಎಲ್ಲ ನಿಜ ಹೇಳ್ತಾನೆ. ಅಂದ್ರೆ ಅವನ ಬ್ಲೂ ಪ್ರಿಂಟ್ ನ ಬಂದು ಮ್ಯೂಸಿಕ್ ನೋಟ್ಸ್ ತರನೇ ಇಟ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ, ಯಾಕಂದ್ರೆ ನಾನು ಮುಟ್ಟಿದ ತಕ್ಷಣ ತುಂಬಾನೇ ಕೋಪ ಪಟ್ಟ. ಅಷ್ಟೆಲ್ಲ ಮ್ಯೂಸಿಕ್ ನೋಟ್ಸ್ ಕೂಡ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗೇ ಇತ್ತು. ಸೊ ನಮಗ್ ಬೇಕಾಗಿರೋ ಡೀಟೇಲ್ಸ್ ಅದೇ ಅಂತ ಕಾಣುತ್ತೆ ಅಂತ ಹೇಳ್ತಾ ಇರ್ತಾನೆ. ಇವ್ರ ಈ ತರ ಮಾತಾಡ್ಕೊಳ್ತಾ ಇರೋದನ್ನ ನಮ್ ಹೀರೋ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್ ಇರ್ತಾನಲ್ಲ, ಬ್ಲಾಕ್ ಕಲರ್ ಕ್ಯಾಪ್ ಹಾಕೊಂಡಿರೋನು, ಅವ್ನು ನೋಡ್ಬಿಡ್ತಾನೆ. ನೋಡಿದ್ಮೇಲೆ ಏನ್ ಮಾಡ್ತಾನೆ, ಸ್ಟ್ರೇಟ್ ಆಗಿ ಆಂಡ್ರೂಗೆ ಕಾಲ್ ಮಾಡ್ಬಿಟ್ಟು ಎಲ್ಲ ನಿಜ ಹೇಳ್ಬಿಡ್ತಾನೆ. ಸೊ ಆಂಡ್ರೂ ಹೇಳ್ತಾನೆ, ಅಂದ್ರೆ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಾನೆ, ಇಲ್ಲ ನೋಡೋ ಈ ಲಾಸ್ಟ್ ಟೈಮ್ ಆ ಕಾಮಿಡಿ ಪೀಸ್ ನಾವ್ ಯೂಸ್ ಮಾಡ್ಕೊಳ್ಳೋಣ, ಅವ್ನ ಬರಕ್ ಕೇಳಿ ಅವ್ನಿಗೆ ಕೆಲಸನ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಆಮೇಲೆ ನಮ್ ಟೀಮ್ ಅಲ್ಲಿ ಅವ್ನ ಜಾಯಿನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ. ಏನ್ ಪ್ಲಾನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಕಾಮಿಡಿ ಪೀಸ್ ನ ಕೂಡ ಕರೆದ್ಬಿಟ್ಟು ಅಸಿಸ್ಟೆಂಟ್ ಹೇಳ್ತಾನೆ, ಇಲ್ಲ ನೋಡೋ ಈ ಡ್ರಿಂಕ್ಸ್ ನ ತಗೊಂಡ್ ಹೋಗ್ಬಿಟ್ಟು ಹೀರೋಗೆ ಕೊಡು, ಅವ್ನ್ ಇದನ್ನ ಕುಡಿಯೋ ತರ ನೀನ್ ಮಾಡ್ಬೇಕು, ಈ ತರ ಮಾಡಿದ್ರೆ ನಿನ್ಗೆ ಪ್ರಾಫಿಟ್ ಅಂತ ಹೇಳಿದಾಗ ಆ ಕಾಮಿಡಿ ಪೀಸ್ ಫಸ್ಟ್ ಭಯ ಪಡ್ತಾನೆ, ಏನು ಈ ತರ ಮಾಡ್ಬೇಕಾ, ಇದರಿಂದ ನನ್ಗೇನು ಪ್ರಾಬ್ಲಮ್ ಆಗಲ್ವಾ, ಆಮೇಲೆ ಸಿಕ್ಕಾಕೊಂಡ್ಬಿಟ್ರೆ ನಾನೇನು ಜೈಲ್ಗೆ ಹೋಗ್ತೀನಿ ಅಂದಾಗ, ಅಯ್ಯೋ ಆತರ ಎಲ್ಲ ಏನ್ ಆಗಲ್ಲ, ಇದ್ರಲ್ಲಿ ಜಸ್ಟ್ ಜ್ಞಾನ ತಪ್ಪೋ ತರ ಹಾಕಿದೀವಿ ಅಷ್ಟೇ, ಅವ್ನ್ಗೆ ಏನ್ ಆಗೋದಿಲ್ಲ, ಇದನ್ನ ಮಾತ್ರ ಅವ್ನಿಗೆ ಕೊಡು, ಈ ಕೆಲಸ ಮುಗಿಸ್ಬಿಟ್ರೆ ನೀನ್ ಬಂದು ನಮ್ ಟೀಮ್ ಅಲ್ಲಿ ಜಾಯ್ನ್ ಆಗ್ಬೋದು, ಅಂದ್ರೆ ವೈಸ್ ಚೇರ್ಮನ್ ಟೀಮ್ ಅಲ್ಲಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಇವ್ನ್ ಕೂಡ ಒಂದು ಹೈ ಪೊಸಿಷನ್ ಬರ್ತಾ ಇದೆ ಅಲ್ವಾ ಅಂತ ಹೇಳಿ ಆಸೆ ಪಟ್ಟು ಹೀರೋ ರೂಮ್ ಒಳಗಡೆ ಹೋಗ್ಬಿಟ್ಟು ಹೀರೋಗೆ ಡ್ರಿಂಕ್ಸ್ ನ ಕೂಡ ಹಾಕೊಡ್ತಾನೆ. ಫಸ್ಟ್ ನಮ್ ಹೀರೋ ಕುಡಿಯಲ್ಲ, ಇದ್ರೂ ಒಂದೇ ಪೆಗ್ತಾನೆ, ಹೊಡೆದ್ರೆ ಏನಾಗ್ಬಿಡತ್ತೆ ಅಂತ ಹೇಳಿ ನಮ್ ಹೀರೋ ಕೂಡ ಅದನ್ನ ಕುಡಿದ್ ಬಿಡ್ತಾನೆ. ಕುಡಿದ್ ನೆಕ್ಸ್ಟ್ ಸೆಕೆಂಡ್ ಪಾಪ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಅವ್ನಿಗೆ ಕಡೆ ಲೋಕನೇ ಇಲ್ಲ, ಫುಲ್ ಡೀಪ್ ನಿದ್ದೆಗೆ ಹೊಟ್ಟೋಗಿರ್ತಾನೆ. ಅದಾದ್ಮೇಲೆ ಈ ಕಾಮಿಡಿ ಪೀಸು ನಮ್ ಹೀರೋದು ಫಿಂಗರ್ ಪ್ರಿಂಟ್ ನ ಎತ್ತಿ ಇಟ್ಕೊಳ್ತಾನೆ. ಇದರಿಂದ ಏನ್ ಫ್ರಾಡ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆ ಫಿಂಗರ್ ಪ್ರಿಂಟ್ ಮಾತ್ರ ಎತ್ಕೊಳ್ತಾನೆ. ಈಗ ಇವ್ರಿಗೆ ಆಗ್ಬೇಕಾಗಿರೋ ಕೆಲಸ ಆಯ್ತಲ್ವಾ, ಸೊ ಆಂಡ್ರಿಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾರೆ, ಈ ತರ ಫಿಂಗರ್ ಪ್ರಿಂಟ್ ಅಲ್ಲೇ ಎತ್ಕೊಂಡಿದ್ದಾಯ್ತು ಅಂತ. ಆಕ್ಚುಲಿ ಇವ್ರ ಪ್ಲಾನ್ ಏನಂತ ನೋಡಿದ್ರೆ, ಇವ್ರ ಇವಾಗ ಸೈಂಟಿಸ್ಟ್ ಅವ್ರ ರೂಮ್ ಗೆ ಹೋಗ್ಬಿಟ್ಟು ಅವ್ರಿಗೆ ಜ್ಞಾನ ತಪ್ಪೋ ತರ ಮಾಡಿ ಅವ್ರ ಫೋನ್ ಅಲ್ಲಿ ನಮ್ ಹೀರೋದು ಫಿಂಗರ್ ಪ್ರಿಂಟ್ಸ್ ನ ಹಾಕ್ಬಿಟ್ಟು ನಮಗ್ ಬೇಕಾಗಿರೋ ಆ ಪಿಯಾನೋ ನೋಟ್ಸ್ ನ ಅದ್ರ ಮ್ಯೂಸಿಕ್ ನೋಟ್ಸ್ ನ ಅಲ್ಲಿಂದ ಎತ್ಕೊಂಡ್ ಬಂದ್ಬಿಡೋಣ. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಆ ಸೈಂಟಿಸ್ಟ್ ಗೆ ಎಚ್ಚರ ಆದ್ರೆ ಕೂಡ ಹೀರೋ ತಾನೇ ಪಕ್ಕದಲ್ಲಿ ಇರೋದು, ಸೊ ಹೀರೋ ಮಾಡಿರೋದು ಅಂತ ಅವ್ನಿಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಸೊ ನಮ್ ಕೆಲಸ ಈಸಿಯಾಗಿ ಮುಗಿಯುತ್ತೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನಮ್ ಹೀರೋ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್ ಕೂಡ ಮುಂಚಿತವಾಗುನೆ ಆ ಸೈಂಟಿಸ್ಟ್ ಬರೋದಕ್ಕೂ ಮುಂಚೆ ಅವ್ರ ಮನೆ ಒಳಗಡೆ ಇರ್ಬೇಕು ಅಂತ ಇವ್ನ್ ಕೂಡ ಮನೆ ಒಳಗಡೆ ಹೋಗಿರ್ತಾನೆ. ಆಕ್ಚುಲಿ ಇವ್ರು ಸಪರೇಟ್ ಪ್ಲಾನ್ ಮಾಡಿರ್ತಾರೆ, ನಮ್ ಹೀರೋ ಚಿಕ್ಕಪ್ಪ ಮತ್ತೆ ಅಸಿಸ್ಟೆಂಟ್ ಸೇರ್ಕೊಂಡು. ಏನ್ ವಿಷಯ ಅಂತ ನೋಡಿದ್ರೆ, ನೀನ ಸೈಂಟಿಸ್ಟ್ ಅವ್ರ ರೂಮ್ ಹೋಗ್ತಿಯಲ್ಲ, ನೀನ್ ಅವ್ನಿಗೆ ಜ್ಞಾನ ತಪ್ಪೋತರ ಮಾಡ್ಬೇಡ, ಅವನ ಕೊಲೆನೆ ಮಾಡ್ಬಿಡು. ಇವಾಗ ಹೆಂಗಿದ್ರು ಹೀರೋ ಸಿಕ್ಕಾಕೊಳ್ತಾನೆ, ನಾವ್ ಸಿಂಪಲ್ ಆಗಿ ಈ ತರ ಒಂದು ವಿಷಯ ಮಾಡ್ಬಿಟ್ಟು ಅಂದ್ರೆ ಜ್ಞಾನ ತಪ್ಪೋ
ತರ ಮಾಡ್ಬಿಟ್ಟು ಏನಕ್ಕೆ ಸಿಕ್ಕಾಕಿಸ್ಬೇಕು, ಅದೇ ಕೊಲೆ ಮಾಡ್ಬಿಟ್ಟಿದ್ದಾನೆ ಮತ್ತೆ ಆ ಪಿಯಾನೋ ನೋಟ್ಸ್ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾನೆ ಅಂತ ಗೊತ್ತಾದ್ರೆ ಅಲ್ಲಿ ಅವ್ರ ಬಾಸ್ ಯಾರೋ ಇದಾನಂತಲ್ಲ ಅವ್ನಿಗೆ ಗೊತ್ತಾದ್ರೆ ಅವನೇ ಕಾಂಗ್ ಕೆಲ್ಸನ ಮುಗಿಸ್ಬಿಡ್ತಾನೆ. ಅಂದ್ರೆ ನಮ್ ಹೀರೋ ಕೆಲ್ಸನ ಮುಗಿಸ್ಬಿಡ್ತಾನೆ. ನಮ್ಗೆ ಏನು ರಿಸ್ಕ್ ಇರೋದಿಲ್ಲ. ನಮಗೇನು ಆ ಮ್ಯೂಸಿಕ್ ನೋಟ್ಸ್ ಬೇಕು ಅಂದ್ರೆ ಬ್ಲೂ ಪ್ರಿಂಟ್ ಬೇಕು, ಇದರಿಂದ ನಮ್ಗೆ ತಾನೇ ಪ್ರಾಫಿಟ್ ಅಂತ ಹೇಳ್ತಾನೆ. ಆಗ ಅಸಿಸ್ಟೆಂಟ್ ಕೇಳ್ತಾನೆ, ಹಂಗಾದ್ರೆ ಈ ವಿಷಯನ ನಾವು ಆಂಡ್ರೂಗೆ ಹೇಳ್ಬೇಕಂದಾಗ ಅವನೊಬ್ಬ ಮೆಂಟಲ್, ಅವ್ನ್ಗೇನಕ್ ಇದನ್ನೆಲ್ಲ ಹೇಳ್ತೀಯಾ, ಅವ್ನ್ ಹೇಳಿದ್ರು ಒಂದೇ ಹೇಳ್ದೇ ಇರೋದು ಒಂದೇ, ಅವನೊಂದು ಡಮ್ಮಿ ಪೀಸು, ಸುಮ್ನೆ ನಮ್ ಪ್ರಕಾರ ನಮ್ ಕೆಲ್ಸ ನಾವ್ ಮಾಡ್ಕೊಂಡು ಹೋಗೋಣ, ಹೀರೋನ ಜಸ್ಟ್ ಒಂದ್ ಸ್ಪೈ ಆಗಿ ಹಿಡ್ಕೊಟ್ರೆ ನಮ್ಗೇನು ಲಾಭ ಇಲ್ಲ, ಅದೇ ಅವನನ್ನ ಕೊಲೆ ಮಾಡ್ಬಿಟ್ರೆ ಅಂದ್ರೆ ಆ ಸೈಂಟಿಸ್ಟ್ ನ ಕೊಲೆ ಮಾಡ್ಬಿಟ್ರೆ ನಮ್ ಹೀರೋ ಸರಿಯಾಗಿ ಸಿಕ್ಕಾಕೊಳ್ತಾನಲ್ವಾ, ನಮ್ಗೇನು ತೊಂದರೆ ಇರೋದಿಲ್ಲ, ನೀನ್ ಇದನ್ನ ಎಕ್ಸಿಕ್ಯೂಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೋಸ್ಕರನೇ ಅಸಿಸ್ಟೆಂಟ್ ಈಗ ಸೈಂಟಿಸ್ಟ್ ನ ಕೊಲೆ ಮಾಡೋದಕ್ಕೋಸ್ಕರ ರೂಮ್ ಗೆ ಬಂದಿರೋದು. ಇವ್ನು ಅನ್ಕೊಂಡಿರೋ ತರನೇ ಸೈಂಟಿಸ್ಟ್ ಒಳಗಡೆ ಬಂದಿದ ತಕ್ಷಣ ಒಂದು ಸ್ಪ್ಯಾನರ್ ಅಥವಾ ಏನೋ ಒಂದು ಟೂಲ್ ನ ಎತ್ಕೊಂಡು ಅವ್ರ ತಲೆ ಮೇಲೆ ಹೊಡೆದ್ಬಿಡ್ತಾನೆ. ಫುಲ್ ಆಗಿ ಬ್ಲಡ್ ಬರುತ್ತೆ. ಅವ್ರಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಡ್ತಾರೆ. ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ ಹೀರೋದ ಫಿಂಗರ್ ಪ್ರಿಂಟ್ಸ್ ನ ಎತ್ತಿ ಅವ್ನ ಫೋನ್ ಹಾಕ್ಬಿಟ್ಟು ಈಗ ಸ್ಟ್ರೇಟ್ ಆಗಿ ನಮ್ ಹೀರೋ ಇರೋ ರೂಮ್ ಗೆ ಹೋಗ್ತಾರೆ. ಅಂದ್ರೆ ನಮ್ ಹೀರೋ ಕೂಡ ಅದೇ ಹೋಟ್ಲಲ್ಲೇ ತಾನೇ ಇರ್ತಾನೆ. ಸೊ ಅವ್ನ್ ರೂಮ್ ಗೆ ಹೋಗ್ಬಿಟ್ಟು ಅವ್ನ ತರ ಅಂತ ಹೇಳ್ಕೊಂಡ್ ಬರ್ತಾರೆ. ಅವ್ನ್ ಕೂಡ ಜ್ಞಾನ ತಪ್ಪಿ ಬಿದ್ದಿರ್ತಾನಲ್ವಾ, ಹೇಳ್ಕೊಂಡ್ಬಂದು ಈ ಸೈಂಟಿಸ್ಟ್ ಪಕ್ಕದಲ್ಲೇ ಹಾಕ್ಬಿಟ್ಟು ಅವ್ನ ಕೈಲಿ ಸ್ಪ್ಯಾನರ್ ನ ಕೊಟ್ಬಿಡ್ತಾರೆ. ಅಂದ್ರೆ ಈ ಸೈಂಟಿಸ್ಟ್ ನ ಹೊಡೆದಿರ್ತಾರಲ್ಲ ಆ ಸ್ಪ್ಯಾನರ್ ನ ಇವ್ನ ಕೈಲಿ ಕೊಟ್ಬಿಟ್ಟು ಸೊ ಇವಾಗ ಇವನೇ ಕೊಲೆ ಮಾಡಿರೋದು ಅಂತ ಹೇಳಿ ಚೆನ್ನಾಗಿ ಫ್ರೇಮ್ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಅದನ್ನ ಕಾಲ್ ಮಾಡಿ ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಹೇಳ್ತಾರೆ, ನೀವ್ ಹೇಳಿರೋ ತರನೇ ಮಾಡಿದ್ದಾಯ್ತು ಸರ್, ಇದ್ರಲ್ಲಿ ಹೀರೋನ ಚೆನ್ನಾಗಿ ಸಿಕ್ಕಾಕಿಸ್ಬಿಟ್ಟಿದೀನಿ ಅಂತ ಹೇಳ್ತಾರೆ. ನಮ್ ಹೀರೋ ಚಿಕ್ಕಪ್ಪಗಂತೂ ಸಖತ್ ಸಂತೋಷ. ಅಪ್ಪಾಡಿ ನಾವ್ ಅನ್ಕೊಂಡಿರೋದಲ್ಲ ನಾವ್ ಸಾಧಿಸ್ತಾ ಇದೀವಿ, ಆ ಮ್ಯೂಸಿಕ್ ನೋಟ್ಸ್ ಕೂಡ ನಮ್ಗೆ ಸಿಕ್ತು, ನಾವೀಗ ಇದನ್ನ ಕೊಟ್ಬಿಟ್ಟು ಚೆನ್ನಾಗಿ ದುಡ್ಡು ನೋಡ್ಬೋದು ಅಂತ ಹೇಳಿ ಸಖತ್ ಖುಷಿ ಪಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಅವ್ರ ತಮ್ಮನ ತೋರಿಸ್ತಾರೆ. ಅವ್ರ ತಮ್ಮಗ್ ಏನಾಯ್ತು ಅಂತ ಗೊತ್ತಿಲ್ಲ, ಸಡನ್ ಆಗಿ ಎದ್ದು ನಾನು ಚಾಂಚಿಯಲ್ ನ ನೋಡ್ಬೇಕು ಅಂತ ಕೂಗಾಡ್ತಾ ಇರ್ತಾನೆ. ಹೀರೋಯಿನ್ ಹೇಳ್ತಾಳೆ, ಅವ್ನ ಹೆಸರು ಎತ್ತಬಾರ್ದು ಅಂತ ನಿನ್ಗೆ ಎಷ್ಟ್ ಸತಿ ಹೇಳಿದೀನಿ, ಏನಕ್ಕೆ ಸುಮ್ನೆ ಇವಾಗ ಆ ಹೆಸರನ್ನ ಕರಿತಾ ಇದೀಯ ಅಂತ. ಇದು ಬೇರೆ ಯಾರ ಹೆಸರು ಅಲ್ಲ, ನಮ್ ಹೀರೋ ಕಣ್ ಕಾಣಿಸ್ದೇ ಇರ್ತಾನಲ್ಲ ಆ ಟೈಮಲ್ಲಿ ಅವ್ನ್ ಗಿದ್ದಿದ್ ಹೆಸರು ಇದು. ನಮ್ ಹೀರೋನ್ ಏನಕ್ಕೆ ಅವ್ನ ಹೆಸರನ್ನ ಕರಿತಾ ಇದೆಯಾ ಅಂದಾಗ ಇವ್ ನಂಗೆ ತಲೆ ಮೇಲೆ ತಟ್ಕೊಂಡು ಇಲ್ಲ ನಾನೇನೋ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೂ ಮುಂಚೆ ಅಲ್ಲಿ ಅವ್ರ ಅಸಿಸ್ಟೆಂಟ್ ಮಾತಾಡಿರ್ತಾನಲ್ಲ ಇವಾಗಿರೋ ಕಂಗೆ ನಿಜವಾದ ಹೀರೋ ಅಂತ ಹೀರೋಯಿನ್ಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇರ್ತಾನಲ್ಲ ರಿಪೀಟೆಡ್ ಆಗಿ. ಅದನ್ನೀಗ ಮತ್ತೆ ರಿಪೀಟೆಡ್ ಆಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀರೋಯಿನ್ಗೆ ಸಖತ್ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೀಯಾ, ಹಂಗಾದ್ರೆ ಕಂಗೆನ ಆ ಹೀರೋ ನಿಜವಾದ ಹೀರೋ ಅಂತ ಹೇಳಿದಾಗ ಇವನ್ ಕೂಡ ಹಾ ಹೌದೌದು ನಾನು ಇದನ್ನೇ ಹೇಳ್ಬೇಕು ಅನ್ಕೊಂಡಿದ್ದು ಅಂತ ಹೇಳ್ತಾನೆ. ನಮ್ ಹೀರೋಯಿನ್ಗಂತೂ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ ಹೀರೋಯಿನ್ಗೆ ಕೂಡ ಗೊತ್ತಾಗೋಯ್ತು ಅವಾಗಿದ್ದ ಹೀರೋನೇ ಇವಾಗಿರೋ ಕಂಗ್ ಅಂತ ಹೇಳಿ. ಅವಳಿಗೆ ಸಖತ್ ಶಾಕ್ ಆಗುತ್ತೆ. ಫಸ್ಟ್ ನಮ್ ಹೀರೋ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಆ ವಾರ್ಡ್ ಇಂದ ಹೊರಗಡೆ ಬಂದು ನಮ್ ಹೀರೋಗೆ ಕಾಲ್ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ನಮ್ ಹೀರೋ ಎಲ್ಲಿ ಕಾಲ್ ಪಿಕ್ ಮಾಡ್ತಾನೆ, ಪಾಪ ಇಲ್ಲಿ ಜ್ಞಾನ ತಪ್ಪಿ ಬಿದ್ದಿರ್ತಾನೆ. ಈ ಟೈಮಲ್ಲಿ ನಮ್ ಹೀರೋ ಹತ್ರ ಸೈಂಟಿಸ್ಟ್ ಬಿದ್ದಿರ್ತಾನಲ್ಲ ಅವ್ನ ಕೈ ಹಂಗೆ ಲೈಟ್ ಆಗಿ ಶೇಕ್ ಆಗೋದನ್ನ ತೋರಿಸ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋಯಿನ್ ಫಸ್ಟ್ ಹೆಂಗಾದ್ರೂ ಮಾಡಿ ಮೀಟ್ ಮಾಡ್ಬೇಕು ಅಂತ ಹೇಳಿ ಅಳ್ಕೊಂಡೆ ಕಾರ್ನ ಡ್ರೈವ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವಳು ಈ ವಿಷಯನ ಅವ್ರ ಫ್ರೆಂಡ್ ಅಂದ್ರೆ ಲಾಯರ್ ಫ್ರೆಂಡ್ ಇರ್ತಾರಲ್ಲ ಅವ್ರ ಹತ್ರ ಹೇಳಿರ್ತಾರೆ, ಈ ತರ ಅವಾಗ ಕಣ್ ಕಾಣಿಸದೇ ಇರೋ ಹೀರೋನೇ ಇವಾಗ ಇರೋ ಕಂಗ್ ಅಂತ ಹೇಳಿ. ಅದಕ್ಕೆ ಲಾಯರ್ ಕೂಡ ಶಾಕ್ ಆಗ್ಬಿಟ್ಟು ಹೇಳ್ತಾರೆ, ಹೌದಾ ನಿಜವಾಗ್ಲೂ ನಮ್ಮ ಅದಕ್ಕೋಸ್ಕರನೇ ನಾವು ನಿನ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಿದ್ದು, ಅದ್ರಲ್ಲೂ ನಿನ್ ಹತ್ರ ಒಂದು ನಿಜನ ನಾನು ಮುಚ್ಚಿಟ್ಬಿಟ್ಟೆ, ಅವತ್ತು ನಿನ್ ತಮ್ಮನ್ಗೆ ಹಾಸ್ಪಿಟಲ್ ಬಿಲ್ ಕಟ್ಟಿದ್ದು ಬೇರೆ ಯಾರು ಅಲ್ಲಮ್ಮ ಕಂಗೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಅವಳಿಗೆ ತುಂಬಾನೇ ಫೀಲ್ ಆಗ್ಬಿಡುತ್ತೆ. ಈಗ ಅದನ್ನೆಲ್ಲ ನೆನ್ಸ್ಕೊಂಡು ಅವಳು ಕಾರ್ ಓಡಿಸ್ಕೊಂಡು ಹೋಗ್ತಾ ಇರೋದು ನಮ್ ಹೀರೋನ ನೋಡ್ಬೇಕು ಅಂತ. ಇವಾಗ ತಾನೇ ನಮ್ ಹೀರೋಗೆ ಎಚ್ಚರ ಆಗ್ತಾ ಇರುತ್ತೆ. ಇದೇನಪ್ಪ ಹಿಂಗ್ ಮಲ್ಗಿದ್ದೀನಿ ಅಂತ ಎದ್ ನೋಡಿದ್ರೆ ಕೈಯಲ್ಲಿ ಸ್ಪ್ಯಾನರ್ ಇರುತ್ತೆ, ಪಕ್ಕದಲ್ಲಿ ಸೈಂಟಿಸ್ಟ್ ಹಂಗೆ ಫುಲ್ ಆಗಿ ಬ್ಲಡ್ ಆಗಿ ಬಿದ್ದಿರ್ತಾನೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಯೋ ಏನಾಯ್ತು ನಿನ್ಗೆ, ಯಾಕೆ ಹತ್ರ ಬಿದ್ದಿದ್ಯಾ, ಯಾರು ಹೊಡೆದಿದ್ದು ಅಂತ ಕೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಆ ಸೈಂಟಿಸ್ಟ್ ಕಡೆ ಅವ್ರು ಬಂದ್ಬಿಟ್ಟು ಡೋರ್ ನ ತಡ್ತಾ ಇರ್ತಾರೆ. ಸರ್ ಎದ್ದಿದ್ದೀರಾ ಸರ್, ಡೋರ್ ಓಪನ್ ಮಾಡಿ ಸರ್ ಅಂತ ಹೇಳಿ. ಆದ್ರೆ ಇಲ್ಲಿ ನಮ್ ಹೀರೋಗೆ ಎದೆಲ್ಲ ನೋವು ಬಂದ್ಬಿಡುತ್ತೆ. ಇದೇನಯ್ಯ ಈ ತರ ಸಿಕ್ಕಾಕೊಂಡ್ಬಿಟ್ಟೆ, ಯೋ ಎದಳೆಯ ಮೇಲೆ ಯಾರಯ್ಯ ನಿನ್ಗೆ ಈ ತರ ಮಾಡಿದ್ದು, ಒಂದೇ ಒಂದ್ ಮಾತಾದ್ರು ಮಾತಾಡಯ್ಯ ಅಂತ ಹೇಳಿ ಎಬ್ಬಿಸ್ತಾ ಇದ್ರೆ ಪಾಪ ಅಪ್ಪ ಎಲ್ಲೆದ್ದೇಳ್ತಾನೆ. ಆದ್ರೆ ತುಂಬಾ ಹೊತ್ತು ಡೋರ್ ತಡ್ತಾ ಇದ್ರೆ ಕೂಡ ಅವ್ರು ಎದ್ದಿಲ್ಲ ಅಂತ ಹೇಳಿ ಅವರೇ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಬಂದ್ಬಿಡ್ತಾರೆ. ನಮ್ ಹೀರೋ ಹತ್ರ ಇರೋದನ್ನ ನೋಡಿ ಅವ್ರ ಹತ್ರ ಬಿದ್ದಿರೋದನ್ನ ನೋಡ್ಬಿಟ್ಟು ಇಬ್ರು ಹೋಗಿ ನಮ್ ಹೀರೋನ ಹಿಡ್ಕೊಳ್ತಾರೆ. ಆಗ ಸೈಂಟಿಸ್ಟ್ ಗೆ ಲೈಟ್ ಆಗಿ ಎಚ್ಚರ ಆಗುತ್ತೆ. ಬಟ್ ಆಲ್ಮೋಸ್ಟ್ ಸಾಯೋ ಸ್ಥಿತಿಯಲ್ಲಿ ಇರ್ತಾರೆ. ಅವ್ರು ಬಂದು ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ, ಕೈ ನಂಗೆ ಶೇಕ್ ಮಾಡ್ಕೊಂಡು ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ. ನಮ್ ಹೀರೋ ಅವ್ರ ನಂಗೆ ಬಿಡಿಸ್ಕೊಂಡು ಯೋ ನೀನ್ ಏನೋ ಹೇಳಕ್ ಬರ್ತಿದ್ದಿ ಏನಂತ ಹೇಳಯ್ಯ, ಬೇಗ ಹೇಳಯ್ಯ ಅಂತ ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.